ಕನ್ಫ್ಯೂಷನ್ಗೆ. ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ 6:30 ಆಗ್ತಾ ಉಂಟು. ನನ್ನ ಚಿಕ್ಕ ಮಗು ಬೇಗ ಎದ್ದೇಳೋದ್ರಿಂದ ಅವನನ್ನು ಕೂಡ ಕರ್ಕೊಂಡೆ ನಾನು ಕಿಚನ್ಗೆ ಬಂದಿದ್ದೇನೆ. ಅವನನ್ನು ಅಲ್ಲೇ ಮಲಗಿಸಿದಲ್ಲಿ ಬೆಡ್ ಮೇಲೆ ಬಿಟ್ಟರೆ ಸಿಯೋನ್ಗೆ ಹೋಗಿ ಮುಖಕ್ಕೆ ಹೊಡೆಯುವಂಥದ್ದು, ಪರ್ಚುವಂಥದ್ದೆಲ್ಲ ಮಾಡ್ತಾನೆ. ಹಾಗಾಗಿ ಅವರಿಗೆ ಸಹ ಮಲಗಲಿಕ್ಕೆ ಬಿಡೋದಿಲ್ಲ, ಹಸ್ಬೆಂಡಿಗೆ ಮತ್ತು ಮಗನಿಗೆ. ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಎಲ್ಲ ಪಾತ್ರೆಗಳದನ್ನೆಲ್ಲ ಕುಟ್ಟು ಕೂತ್ಕೊಳಿಸಿದ್ದೇನೆ. ನಾನಿಲ್ಲಿ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ನಿನ್ನೆನೆ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಬಾಳೆ ಎಲೆಯಲ್ಲಿ ಹಾಕಿ ಮಾಡ್ತಾರಲ್ಲ ಆ ತಿಂಡಿ ಇದೆ, ಅದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟ್ ಆಚೆ ಇದರಲ್ಲಿ ಚಿಕನನ್ನು ಇಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ. ನಾನು ಸಿಯೋನ್ನ ಡಯಟಲ್ಲಿ ಹೆಚ್ಚಾಗಿ ಚಿಕನನ್ನು ಇನ್ಕ್ಲೂಡ್ ಮಾಡ್ತೇನೆ. ಮತ್ತು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಮನೆಗೆ ಬರುವ ಟೈಮ್ನಲ್ಲಿ ಅವನಿಗೆ ತರಕಾರಿ ಅಥವಾ ಬೇರೆ ಯಾವುದಾದ್ರೂ ಫೈಬರ್ ಇರುವಂಥ ಕಂಟೆಂಟನ್ನು ಕೂಡ ಕೊಡ್ತೇನೆ. ಖಾಲಿ ಚಿಕನನ್ನು ಮಾತ್ರ ಕೊಡೋದಿಲ್ಲ. ಮತ್ತು ಬಾಡಿ ಹೀಟ್ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಚಿಕನ್ ಹಾಗೆ ನೀರೆಲ್ಲ ಕುಡಿದ್ರೆ ಮತ್ತು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ಳುವಾಗ ಹೀಟ್ ಆಗೋದಿಲ್ಲ. ಕಾನ್ಸ್ಟಿಪೇಷನ್, ಮೋಷನಿಗೆ ಪ್ರಾಬ್ಲಮ್ ಅಂಥದ್ದೆಲ್ಲ ಏನು ಸಹ ಆಗೋದಿಲ್ಲ. ಅವನಿಗೆ ಸಹ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಸಿಯೋನ್ಗೆ ನಾನು ಇಲ್ಲಿ ಟಿಫಿನಿಗೆ ಬೆಳಿಗ್ಗೆ ಗಂಜಿಯನ್ನು ಬಿಸಿ ಮಾಡಿ ಕೊಡುವಂಥದ್ದು. ಸ್ವಲ್ಪ ಉಪ್ಪನ್ನು ಹಾಕಿ ಚಂದ ಮಾಡಿ ಕುದಿಸಿ ಅದರ ನಂತರ ಈ ರೀತಿಯಲ್ಲಿ ಹಾಕಿ ಕೊಡುವಂಥದ್ದು. ಇಲ್ಲಾದರೆ ಅನ್ನವನ್ನೇ ಕೊಟ್ಟರೆ ಅನ್ನ ಮಧ್ಯಾಹ್ನಕ್ಕೆ ಸ್ವಲ್ಪ ಗಟ್ಟಿ ಆಗ್ತದೆ. ನಾವು BVK ಅಕ್ಕಿಯನ್ನು ಯೂಸ್ ಮಾಡುವಂಥದ್ದು. ಮಧ್ಯಾಹ್ನ ಆಗುವಾಗ ಗಟ್ಟಿಯಾಗಿ ಹೋಗ್ತದೆ. ಹಾಗಾಗಿ ನಾನು ಚಂದ ಮಾಡಿ ಕುದಿಸಿದ ನಂತರ ಬಿಸಿ ಬಿಸಿಯಾಗಿಯೇ ಸ್ವಲ್ಪ ಗಂಜಿ ತಿಳಿಯೊಟ್ಟಿಗೆ ಅದಕ್ಕೆ ಹಾಕಿ ಕೊಡುವಂಥದ್ದು. ಇವತ್ತು ಸ್ನ್ಯಾಕ್ಸಿಗೆ ನಾನು ಆ್ಯಸ್ ಯೂಶ್ವಲ್ ಆ್ಯಪಲ್ ಕೊಡ್ತಾ ಇದ್ದೇನೆ. ಆ್ಯಪಲ್ ಅವನಿಗೆ ಇಷ್ಟ ತಗೊಂಡು ಹೋಗಲಿಕ್ಕೆ. ಹಾಗಾಗಿ ನಾನೊಂದು ಅರ್ಧ kg ಅಥವಾ 1 kg ಆ್ಯಪಲ್ ತಂದಿಟ್ಟರೆ ನನಗೆ ಇಡೀ ವಾರಕ್ಕೆ ಬರ್ತದೆ. ನಾನು ಅದನ್ನೇ ಕಟ್ ಮಾಡಿ ಕೊಡುವಂಥದ್ದು. ಆ್ಯಪಲ್ ಕಪ್ಪಾಗದೇ ಇರಲಿಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ನಾನು ಅದರ ಮೇಲೆ ಸ್ವಲ್ಪ ಉದುರಿಸಿ ನನ್ನ ಕೈಗೆ ಸ್ವಲ್ಪವನ್ನು ಹಚ್ಚಿದ ನಂತರ ಅದನ್ನೇ ಎಲ್ಲದಕ್ಕೆ ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೇನೆ. ಅಥವಾ ಉಪ್ಪಿನ ನೀರಲ್ಲಿ ಕೂಡ ನೀವು ಇದನ್ನು ಮುಳುಗಿಸಿ ತೆಗೆದ್ರೆ ಇದು ಬ್ಲ್ಯಾಕ್ ಆಗೋದಿಲ್ಲ. ಅಂದರೆ ಆ್ಯಪಲ್ ಕಟ್ ಮಾಡಿ ಗಾಳಿಗೆ ಎಕ್ಸ್ಪೋಸ್ ಆದ ಕೂಡಲೇ ಅದು ಆ ರೀತಿಯಲ್ಲಿ ಆಗುವಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಕಪ್ಪಾಗೋದಿಲ್ಲ. ಅದರ ನಂತರ ನಾನು ವೇಫರ್ ಸ್ಟಿಕ್ಸ್ ಬರ್ತದೆ ಅಲ್ವಾ, ಸ್ಟ್ರಾಬೆರಿ ಫ್ಲೇವರ್ ಇದು. ನಾನಿದು ಕಳೆದ ಸಲ ಡಿಮಾರ್ಟಿಗೆ ಹೋಗಿದ್ದೆ ಅಲ್ಲ, ಆಗ ತಗೊಂಡು ಬಂದಂಥದ್ದು. 2 ಬಾಕ್ಸ್ ತಂದಿದ್ದೆ. ಹೀಗೆ ಸ್ವಲ್ಪ ಸ್ವಲ್ಪ ಕೊಡಲಿಕ್ಕೆ ಒಳ್ಳೆಯದಾಗ್ತದೆ ಅಲ್ಲ ಮಕ್ಕಳಿಗೆ. ಟಿಫಿನ್ ಕೂಡ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನ್ನಿಸ್ತದೆ. ಹಾಗಾಗಿ ಅದನ್ನು ಕೂಡ ಕೊಡ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೂ ಏನಾದರೂ ಒಂದು ಕಾಮೆಂಟ್ ಮಾಡಿ, ಒಂದು ಇಮೋಜಿನ ಅಥವಾ ವಿಡಿಯೋ ಯಾವ ರೀತಿಯಲ್ಲಿ ನಿಮಗೆ ಇಷ್ಟ ಆಯಿತು ಅದರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ನಾನೊಂದು ದೊಡ್ಡ ಸ್ಟೋರಿಯನ್ನು ಹೇಳಲಿಕ್ಕಿದ್ದೇನೆ. ಕೆಲವರಿಗೆ ಇದು ಮೋಟಿವೇಶನ್ ಅಂತ ಕೂಡ ಅನ್ನಿಸ್ಬೋದು, ಕೆಲವರಿಗೆ ಸಿಲ್ಲಿ ಅಂತ ಕೂಡ ಅನ್ನಿಸ್ಬೋದು. ಬಟ್ ನನ್ನ ಒಂದು ಫೇಸನ್ನು ನೋಡಿ ಬಂದವರಿಗೆ ನಿಮಗೆ ಫೀಲ್ ಆಗ್ಬೋದು ಯಾವ ರೀತಿಯಲ್ಲಿ ಆಗಿರ್ಬೋದು ನನಗೆ ಅಂತೆಲ್ಲ ಹೇಳಿ. ಸೊ ಅದನ್ನು ಕೂಡ ಮುಂದೆ ನಾನು ಹೇಳ್ತೇನೆ.
ಇಲ್ಲಿ ನಾನು ಗಂಜಿ ಮತ್ತು ಚಿಕನ್ ಎರಡನ್ನು ಮಾತ್ರ ಕೊಡ್ತಾ ಇರುವಂಥದ್ದು. ಅಂದರೆ ಹೀಗೆ ಫುಡ್ಡಾಗಿ ಕರಿ ಅವನು ಯೂಸ್ ಮಾಡೋದಿಲ್ಲ, ಸಾರೆಲ್ಲ ಹಾಕಿ ತಿನ್ನೋದಿಲ್ಲ ಅವನು, ಹಾಗಾಗಿ ಅದನ್ನು ಮಾತ್ರ ಕೊಡ್ತಾ ಇದ್ದೇನೆ. ಚಿಕನ್ ಕೊಟ್ಟರೆ ಬೇರೆ ಏನು ಕೊಟ್ಟರು ಸೈಡಲ್ಲಿ ಚಪಾತಿ ಕೊಟ್ಟರು ಕೂಡ ಅವನು ತಿಂದು ಬರ್ತಾನೆ, ಹಾಗಾಗಿ ಅದರದ್ದೇನು ಟೆನ್ಷನ್ ಇಲ್ಲ. ಅದರ ಜೊತೆಗೆ ಸ್ವಲ್ಪ ಕ್ಯಾಶ್ಯೂ ನಟ್ಸನ್ನು ಕೊಟ್ಟಿದ್ದೇನೆ. ಕ್ಯಾಶ್ಯೂ ನಟ್ಸ್ ಮತ್ತು ಒಂದು ವೇಫರನ್ನು ಕೊಟ್ಟು ಲಂಚ್ ಬಾಕ್ಸನ್ನು ಕೂಡ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೇನೆ. ನನ್ನ ಮಗು ಕೆಳಗೆ ಇದ್ದವನನ್ನು 4 ಕಣ್ಣಲ್ಲಿ ನೋಡ್ತಾ ಇರಬೇಕು, ಯಾಕೆಂದರೆ ಎಲ್ಲಿ ಹೋಗಿ ಯಾವುದು ಎಳಿತಾನೆ ಯಾವುದು ಬಾಯಿಗೆ ಹಾಕ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಬೆಳಿಗ್ಗೆ ಮುಂಚೆ ನಾನಿಲ್ಲಿ ಒಮ್ಮೆ ಗುಡಿಸಿದ್ದೇನೆ, ಆದರೆ ಸಹ ಆಚೆ ಈಚೆ ಅಡಿಗೆದು ಅದು ಇದು ಕೆಲಸ ಮಾಡುವಾಗ ಏನಾದರೂ ಬೀಳ್ತಾನೆ ಇರ್ತದೆ. ಅವನಿಗೆ ಎಂತ ಕೊಟ್ಟು ಸಹ ಅವನು ಫಸ್ಟ್ ಬಾಯಿಗೆ ಹಾಕೋದು. ಆದರೆ ನಮ್ಮ ಸಿಯೋನ್ ಆ ರೀತಿಯಲ್ಲಿ ಇರಲಿಲ್ಲ, ಚಿಕ್ಕವನಿರುವಾಗ ಅಷ್ಟು ಬೇಗ ಬಾಯಿಗೆ ಹಾಕುವಂಥದ್ದೆಲ್ಲ ಏನಿರಲಿಲ್ಲ. ಅವ್ನು ಫಸ್ಟ್ ಹೀಗೆ ಮುಟ್ಟಿ ನೋಡೋದು, ಫೀಲ್ ಮಾಡೋದು, ಆ ರೀತಿ ಮಾಡ್ತಾ ಇದ್ದ. ಬಟ್ ಇವನು ಹಾಗೆ ಅಲ್ಲ, ಎಂತ ಕೊಟ್ಟರೆ ಸಹ ಬಾಯಿಗೆ ಹಾಕೋದು ಫಸ್ಟ್. ನಾನಿಲ್ಲಿ ಅವನನ್ನು ಹಿಡ್ಕೊಂಡೆ ಅವನ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೇನೆ. ನಾನು ಬೆಳಿಗ್ಗೆ ಟೈಮ್ ರಾಗಿಯನ್ನು ಕೊಡುವಂಥದ್ದು, ರಾಗಿಯನ್ನು ಮಾಲ್ಟನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ತಣ್ಣಗಾದ ನಂತರ ಅವನಿಗೆ ತಿನ್ನಿಸ್ಬೋದಲ್ವ. ಸ್ವಲ್ಪ ಜೋರು ಮಳೆ ಬರ್ತಾ ಇರೋದ್ರಿಂದ ನಿಮಗೆ ವಾಯ್ಸ್ ಓವರಲ್ಲಿ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು. ಸೊ ಈ ಒಂದು ವಿಡಿಯೋನ ನಾನೊಂದು 2 ವೀಕ್ಸ್ ಬ್ಯಾಕ್ ಶೂಟ್ ಮಾಡಿದ್ದಂಥದ್ದು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ, ಯಾಕೆಂದರೆ ಆಲ್ರೆಡಿ ಗ್ಯಾಲರಿಯಲ್ಲಿ ವೀಡಿಯೋಸ್ ಇತ್ತು. ಮತ್ತು ಅದರ ಜೊತೆಗೆ ಇದನ್ನು ಎಡಿಟ್ ಮಾಡಿದ್ದನ್ನು ಸೇವ್ ಮಾಡಬೇಕಂದ್ರೆ ನನಗೆ ಸ್ಪೇಸ್ ಸಾಕಾಗ್ತಾ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡೆ. ಸ್ಟೀಮ್ ಮಾಡಿದ ಬಿಸಿ ನೀರನ್ನು ನಾನು ಯಾವತ್ತೂ ಹಾಗೆಯೇ ಬಿಸಾಡೋದಿಲ್ಲ. ಈಗ ಗ್ಯಾಸ್ ಅಂತೂ ಒಮ್ಮೆ ಒರೆಸಲೇಬೇಕು. ಈ ಚಿಕನ್ ಎಲ್ಲ ಫ್ರೈ ಮಾಡಿದರೆ ಎಣ್ಣೆ ಎಲ್ಲ ಕಡೆ ಸ್ಪ್ಲಾಟರ್ ಆಗಿರ್ತದೆ. ಸೊ ಹಾಗಾಗಿ ಆ ಒಂದು ಬಟ್ಟೆ ಏನಿದೆ ಒರೆಸಿದ್ದು ಅದನ್ನು ನಾನು ಬಿಸಿ ನೀರಿರ್ತದಲ್ಲ, ಸೊ ಅದರಲ್ಲೇ 2-3 ಸಲ ವಾಶ್ ಮಾಡಿ ತಗೊಂಡಿದ್ದೇನೆ. ನಾನಿಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಮಗ ಈಗ ಆಚೆ ಹೋಗಿದ್ದಾನೆ, ಅಲ್ಲಿಂದ ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕಾಗೋದಿಲ್ಲ, ಅವನನ್ನು ನೋಡ್ತಾನೆ ಇರಬೇಕು. ಕೆಲವೊಮ್ಮೆ ಅಲ್ಲಿ ಬಾತ್ರೂಮ್ ಇದೆ, ಬಾತ್ರೂಮಿಗೆ ಕೂಡ ಬಾಗಿಲನ್ನು ದುಡಿ ಹೋಗಿಬಿಡ್ತಾನೆ, ಹಾಗಾಗಿ ಎಷ್ಟು ನೋಡಿದರೆ ಸಹ ಸಾಕಾಗೋದಿಲ್ಲ. ಮಕ್ಕಳು ಬೇಗ ಯಾವಾಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಈ ಮುಂದೆ ಹೋಗೋದು ಅಂಥದ್ದೆಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತಾರೆ, ತಾಯಂದ್ರಿಗೆ ಅಷ್ಟೇ ಕಷ್ಟ. ಯಾಕೆಂದರೆ ನನಗೆ ಈಗ ನನ್ನ ಮಗನಿಗೆ 7.5 ತಿಂಗಳೆಲ್ಲ ಆಗುವಾಗ, ಅವನು 6.5 ತಿಂಗಳಲ್ಲೇ ಮುಂದೆ ಹೋಗ್ತಾ ಇದ್ದ. 7 ತಿಂಗಳೆಲ್ಲ ಆಗುವಾಗ ಈಗ 4 ಕಾಲಲ್ಲಿ ಹೋಗ್ತಾನೆ, ಎಲ್ಲ ಕಡೆ ಹೋಗ್ತಾನೆ, ಫಾಸ್ಟ್ ಹೋಗಿಬಿಡ್ತಾನೆ. ಬಾಗಿಲಂತ ಓಪನ್ ಮಾಡಿದರೆ ಅವನಿಗೆ ಡಬಲ್ ಸ್ಪೀಡ್ ಬಂದುಬಿಡ್ತದೆ ಹೊರಗೆ ಹೋಗಲಿಕ್ಕೆ ಅಂತ ಹೇಳಿ. ಹಾಗಾಗಿ ಎಲ್ಲಿ ಹೋಗ್ತಾನೆ, ಎಂತ ಎಳಿತಾನೆ, ಎಲ್ಲಿ ಕೂತ್ಕೊಳ್ತಾನೆ ಎಂತ ಸಹ ಗೊತ್ತಾಗೋದಿಲ್ಲ. ಅವನಿಗೆ ಗೊತ್ತಾಗೋದಿಲ್ಲ ಅಲ್ಲ, ಕೂತ್ಕೊಂಡ್ರೆ ಕೆಲವೊಮ್ಮೆ ತಲೆಗೆಲ್ಲ ತಾಗ್ತದೆ. ಹಾಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನೋಡಬೇಕು. ಮೊನ್ನೆ ಒಂದು ವಿಡಿಯೋನ ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದಾಗ ಒಬ್ಬರು ಅದರಲ್ಲಿ ಕಾಮೆಂಟ್ ಮಾಡಿದರು, ಮಗುವಿಗೆ ಪ್ಯಾಂಟ್ ಹಾಕಿಸಿ ಫುಲ್ ಬಟ್ಟೆ ಹಾಕಿ ಕೆಳಗೆ ಬಿಡಿ, ಹೀಗೇ ಬಿಡಬೇಡಿ ಅಂತ ಎಲ್ಲ. ನಾನು ಚಳಿ ಇರುವ ಟೈಮಲ್ಲಿ, ಅಂದರೆ ನಮ್ಮ ಈ ಮಂಗಳೂರು ಸೈಡ್ ಡೈಲಿ ಮಳೆ ಆಗ್ತಾ ಇಲ್ಲ. ಈಗ ಕೆಲವೊಮ್ಮೆ ಮಳೆ ಇರ್ತದೆ, ಕೆಲವೊಮ್ಮೆ ಮಳೆ ಇರೋದಿಲ್ಲ, ಸೆಕೆ ಕೂಡ ಇದೆ. ಈಗ ಇದು ಮಾರ್ನಿಂಗ್ ಟೈಮ್ ನೋಡಿ, ನಾನು ನೈಟ್ ಈ ರೀತಿಯಲ್ಲಿ ಫುಲ್ ಬಟ್ಟೆ ಹಾಕಿಸಿರ್ತೇನೆ. ಮಧ್ಯಾಹ್ನದವರೆಗೂ ಕೂಡ ಇವನು ಇದರಲ್ಲೇ ಇರ್ತಾನೆ, ಅಥವಾ ಕೆಲವೊಮ್ಮೆ ವೆಟ್ಟಾದರೆ ಅಥವಾ ಗಲೀಜಾದರೆ ನಾನು ಚೇಂಜ್ ಮಾಡ್ತೇನೆ, ಹಾಗೇ ಇರ್ತಾನೆ. ಮಧ್ಯಾಹ್ನ ನಂತರ ವೆದರ್ ಒಳ್ಳೆದಿದೆ ಆದರೆ ಮಾತ್ರ ನಾನು ಕ್ಲಾತ್ ಡೈಪರ ಅಥವಾ ಬೇರೆ ರೀತಿಯ ಪ್ಯಾಂಟ್ಸ ಶಾರ್ಟ್ಸ್ ಅಂಥದ್ದೇನಾದರೂ ಹಾಕುವಂಥದ್ದು. ಹಾಗೆ ನಾನು ತುಂಬ ತಂಪಿರುವಾಗೆಲ್ಲ ನಾನು ಹಾಗೇ ಬಿಡೋದಿಲ್ಲ, ತಂಪಿರುವಾಗ ಅವನಿಗೆ ಕವರ್ ಮಾಡ್ತೇನೆ. ಆದರೆ ಟೊಪ್ಪಿ ಸಾಕ್ಸ್ ಇಂಥದ್ದೆಲ್ಲ ನಾನು ಹಾಕೋದಿಲ್ಲ. ಮೊದಲಿಂದ ಕೂಡ ನಾನು ಸಿಯೋನ್ಗೆ ಕೂಡ ಹಾಕಲಿಲ್ಲ, ಇವನಿಗೆ ಕೂಡ ಹಾಕ್ತಾ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಅದು ಅಭ್ಯಾಸ ಆಗಿ ಹೋಗಿಬಿಡ್ತದೆ. ಮತ್ತು ನಾನು ಅಂದರೆ ಸಿಯೋನ್ಗೆ ಕೂಡ ಆ ರೀತಿಯಲ್ಲೆಲ್ಲ ಏನೂ ಹಾಕಲಿಲ್ಲ. ನಾವು ಮಕ್ಕಳನ್ನ ಎಷ್ಟು ಹೆಚ್ಚು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತೇವೆ ಅಲ್ವಾ, ಅಷ್ಟು ಬೇಗ ಅವರು ಸಿಕ್ಕಾಗ್ತಾ ಹೋಗ್ತಾರೆ. ನಾನು ಅವನಿಗೆ ಯಾವುದರಲ್ಲಿ ಕೂಡ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಹಾಗಾಗಿ ಅವನು ಅಷ್ಟು ಬೇಗ ಸಿಕ್ಕಾಗುವಂಥದ್ದು, ಸ್ವಲ್ಪ ತಣ್ಣೀರೆಲ್ಲ ಮುಟ್ಟಿದ ಕೂಡಲೇ ಶೀತ ಆಗುವಂಥದ್ದು, ಮಳೆಯಲ್ಲಿ ನೆನೆದರೆ ಶೀತ ಆಗುವಂಥದ್ದು ಅಂಥದ್ದು ಏನು ಕೂಡ ಅವನಿಗೆ ಸಮಸ್ಯೆ ಇಲ್ಲ, ದೇವರ ದಯೆಯಿಂದ. ಸೊ ನಾನು ಆದಷ್ಟು ಅವರನ್ನು ಫ್ರೀಯಾಗಿ ಎಲ್ಲದಕ್ಕೆ ಎಕ್ಸ್ಪೋಸ್ ಆಗಲಿಕ್ಕೆ ಬಿಡ್ತೇನೆ. ನಾವು ನೈಟ್ ನೋಡಿ ಇಲ್ಲಿ ಚಾಪೆ ಇದೆ ಅಲ್ಲ, ಇಲ್ಲೇ ಮಲಗುವಂಥದ್ದು. ಮೊದಲು ರೂಮಲ್ಲಿ ಮಲಗ್ತಾ ಇದ್ವಿ, ಈಗ ಜಾಗ ಸಹ ಸಾಕಾಗೋದಿಲ್ಲ ರೂಮಲ್ಲಿ. ಮತ್ತು ನಾನು ಆಗಾಗ ಕೆಲವೊಮ್ಮೆ ನೈಟ್ ಎದ್ದೇಳ್ತೇನೆ. ನಾನು ನೈಟ್ ನೀರೆಲ್ಲ ಹೆಚ್ಚು ಕುಡಿಯೋದ್ರಿಂದ ಎದ್ದು ಹೊರಗೆಲ್ಲ ಬರಲಿಕ್ಕೆ ಇರ್ತದೆ, ಯೂರಿನ್ ಪಾಸ್ ಮಾಡಲಿಕ್ಕೆಲ್ಲ ಬರೋದಾದರೆ ಒಮ್ಮೆ ಹಸ್ಬೆಂಡನ್ನು ಎಬ್ಬಿಸಿನೇ ಈಚೆ ಬರಬೇಕು, ಅವ್ರು ಸಹ ಕೆಳಗೆ ಮಲಗಿರ್ತಾರೆ. ಹಾಗಾಗಿ ಸುಮ್ಮನೆ ಉಪದ್ರಲ್ಲ, ಹಾಗಾಗಿ ನಾವು ಇಲ್ಲೇ ಹೊರಗೇ ಮಲಗುವಂಥದ್ದು. ತುಂಬಾ ಜಾಗ ಇದೆ ಇಲ್ಲಿ, ಮಕ್ಕಳು ಎಷ್ಟು ಬೇಕಷ್ಟು ಹೊರಳಾಡ್ಬೋದು, ಅಷ್ಟು ಜಾಗ ಇದೆ ಇಲ್ಲಿ. ಬೆಳಿಗ್ಗೆ ಎದ್ರೇ ಮಗು ಮೋಷನನ್ನು ಪಾಸ್ ಮಾಡಿರ್ತಾನೆ, ಅವನ ಡೈಪರನ್ನೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನನಗೆ ಫ್ರೀ ಬಿಡ್ತೇನೆ. ಈಗ ನೋಡ್ಬೋದು ನಾನು ಫ್ಯಾನನ್ನು ಹಾಕಿನೇ ಇಟ್ಟಿದ್ದೇನೆ, ಯಾಕೆಂದರೆ ಇಲ್ಲಿ ಸೆಕೆ ಇದೆ, ಅಷ್ಟೊಂದು ಹೇಳುವಷ್ಟೇನು ಚಳಿ ಇಲ್ಲ. ಹಾಗಾಗಿ ಸೆಕೆ ಇರೋದ್ರಿಂದ ಫ್ಯಾನ್ ಆನೇ ಇದೆ. ಬಟ್ ನೆಲ ಸ್ವಲ್ಪ ತಂಪಿರೋದ್ರಿಂದ ನಾನು ಫುಲ್ ಬಟ್ಟೆಯನ್ನು ಹಾಕಿ ಕೊಡ್ತಾ ಇದ್ದೇನೆ.
ನೀವು ನೋಡಿರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈಗ 9,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ವೀಡಿಯೋಸ್ಗೆ ಒಳ್ಳೊಳ್ಳೆ ಕಾಮೆಂಟನ್ನು ಹಾಕ್ತಾ ಇದ್ದೀರಾ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನನಗಂತೂ ತುಂಬ ಖುಷಿ. ಯಾಕೆಂತ ಹೇಳಿದರೆ ನಾನು ಒಮ್ಮೆ ಅಂದ್ಕೊಂಡಿದ್ದೆ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಹಾಕಿದರೆ ಸಹ ಒಂದು ಸ್ವಲ್ಪನೂ ವ್ಯೂಸ್ ಬರೋದಿಲ್ಲ, ಯಾರು ಸಹ ಕಾಮೆಂಟ್ ಹಾಕೋದಿಲ್ಲ, ಯಾಕೆ ಈ ರೀತಿಯಲ್ಲಿ ಅಂತ ಹೇಳಿ ನನಗೆ ಸಹ ಸ್ವಲ್ಪ ಡಿಪ್ರೆಸ್ ಆದ ಹಾಗೆ ಅನ್ನಿಸ್ತಾ ಇತ್ತು. ಬಟ್ ಅದಾದ ನಂತರ ಸ್ವಲ್ಪ ದಿನದಲ್ಲೇ ಸಬ್ಸ್ಕ್ರೈಬರ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಪರವಾಗಿಲ್ಲ. ನನಗೆ ಅಂದರೆ ಸಡನ್ ಗ್ರೋತ್ ಆಗಬೇಕಂತ ಇಲ್ಲ, ನನ್ನ ಹಾರ್ಡ್ ವರ್ಕಿಗೆ ಎಷ್ಟು ಗ್ರೋತ್ ಆಗ್ತದೆ ಅಷ್ಟು ಆದರೆ ಸಾಕು, ದೇವರ ಇಚ್ಛೆ ಹೇಗಿದೆ ಹಾಗೆ ಆದರೆ ಸಾಕು ಅಂತ ಹೇಳಿ ನಾನು ಅಂದ್ಕೊಳ್ಳುವಂಥದ್ದು. ಇದು ಮಾರ್ನಿಂಗ್, ಇದು ಎಲ್ಲ ಸೀನ್ ನೀವು ನೋಡ್ತಾ ಇರುವಂಥದ್ದು. ಮಗುವಿದ್ದು ಡೈಪರ್ ಚೇಂಜ್ ಆಯಿತು, ಇನ್ನು ಇವನಿಗೆ ಬ್ರಷ್ ಆಗಿ ಇವನಿಗೆ ಬ್ರೇಕ್ಫಾಸ್ಟ್ ಕೊಡುವಂಥದ್ದು ಮತ್ತು ಸ್ಕೂಲಿಗೆ ಹೊರಡಿಸುವಂಥದ್ದು. ಸೊ ನಾನಿಲ್ಲಿ ಇವತ್ತು ನಿಮಗೊಂದು ಸ್ಟೋರಿಯನ್ನು ಹೇಳ್ತೇನೆ. ತುಂಬ ಒಂದು ಫನ್ ಆಗಿರುವಂತಹ ಸ್ಟೋರಿ, ಅದನ್ನು ನಾನು ಹೇಳ್ತಾ ಇರುವಂಥದ್ದು. ಈ ಸ್ಟೋರಿ ನಡೆದಿರುವಂಥದ್ದು 2018ನಲ್ಲಿ ಮೇ 20ಗೆ ನನ್ನ ಮದುವೆ ಆದಂಥದ್ದು. ಡಿಗ್ರಿಯ ಎಕ್ಸಾಮ್ ಆಗಿ 10 ದಿನದಲ್ಲಿ ನನ್ನ ಮದುವೆ ಆದಂಥದ್ದು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರಿಗೆ ಗೊತ್ತಿರೋದಿಲ್ಲ ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ. ಸೊ ನನಗೆ 21 ಇಯರ್ಸ್ ಇರುವಾಗಲೇ ನನ್ನ ಮದುವೆ ಆದಂಥದ್ದು. ಸೊ ಆಗ ನಾನು ಡೈರೆಕ್ಟಾಗಿ ಸ್ಕೂಲ್ ಟು ಮದುವೆಯಾಗಿ ಇಲ್ಲಿ ಮನೆಗೆ ಬಂದ ಹಾಗೆ, ಅಂದರೆ ಕಾಲೇಜ್ ಟು ಇಲ್ಲಿಗೆ ಡೈರೆಕ್ಟ್ ಬಂದ ಹಾಗೆ. ನನಗೆ ಒಂದು ಸರಿಯಾಗಿ ಚಹಾ ಮಾಡಲಿಕ್ಕೆ ಸಹ ಗೊತ್ತಿರಲಿಲ್ಲ, ಅಡುಗೆಯಲ್ಲೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ 3 ತಿಂಗಳಲ್ಲಿ ನಾನು ಅತ್ತೆ ಮತ್ತು ಇಲ್ಲಿ ನನ್ನ ನಾದಿನಿ ಇದ್ದರು. ನಾನು ಮದುವೆಯಾಗಿ ಬರಲಿಕ್ಕಿಂತ ಮುಂಚೆ ಅವರು ಇಲ್ಲೇ ಇದ್ದರು. ಅದರ ನಂತರ ಅವರು ಬೇರೆ ಕಡೆ ಶಿಫ್ಟ್ ಆಗಿ ಹೋದಂಥದ್ದು. ಸೊ ಅವರೆಲ್ಲ ಇಲ್ಲಿದ್ದಾಗ ಅಡುಗೆ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ಯಾಕೆಂದರೆ ನನಗೆ ಸಾಂಬಾರು ಮಸಾಲಗಳು, ಒಂದು ಪದಾರ್ಥಗಳಿರ್ತದಲ್ಲ ಅದರದ್ದೆಲ್ಲ ಹೆಸರು ಗೊತ್ತಿದ್ದರೆ ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಗೊತ್ತಿರಲಿಲ್ಲ, ಯಾವ ರೀತಿ ಇರ್ತದೆ ಅಂತ ಗೊತ್ತಿದ್ದರೆ ಹೆಸರು ಗೊತ್ತಿರ್ತಿರ್ಲಿಲ್ಲ. ಹಾಗಾಗಿ ನಾನು ಬುಕ್ಕಲ್ಲಿ ಎಲ್ಲದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಜೀರಿಗೆ ಅಂದರೆ ಇದೆ, ಬಡಿಶೆಪ್ ಅಂದರೆ ಇದೆ, ಕೊತ್ತಂಬರಿ ಅಂದರೆ ಇದೆ ಅಂತ ಹೇಳಿ ನನಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇತ್ತು. ಯಾಕೆಂದರೆ ನಾನು ಯಾವತ್ತೂ ಕೂಡ ಅಡಿಗೆಗೆಲ್ಲ ಕಿಚನಿಗೆ ಹೋಗಲಿಲ್ಲ, ಅಡುಗೆ ಮಾಡಲಿಲ್ಲ. ಮನೆಯಲ್ಲಿ ಮಮ್ಮಿ ಮಾಡಿ ಕೊಡ್ತಾಯಿದ್ರು, ತಿಂದು ಮಾತ್ರ ಗೊತ್ತು. ಪ್ಲೇಟ್ ಸಮೇತ ನಾನು ಕೆಲವೊಮ್ಮೆ ತೊಳಿತಾ ಇರಲಿಲ್ಲ. ಕೆಲವೊಮ್ಮೆ ಮಮ್ಮಿನೇ ನನಗೆ ಊಟ ತಿನ್ನಿಸ್ತಿದ್ರು ಕೂಡ, ಅಂದರೆ ನಾನು ಸರಿಯಾಗಿ ತಿನ್ನಲಿಲ್ಲ ಆದರೆ ಅವರೇ ತಿನ್ನಿಸ್ತಾಯಿದ್ರು. ಸೊ ಅಂಥ ಒಂದು ಇದರಲ್ಲಿ ಬೆಳೆದು ಬಂದು ನನಗೆ ಡಿಗ್ರಿಯಲ್ಲಿರುವಾಗ ಸಹ ಊಟ ಮಾಡಿಸಿದ್ದಾರೆ ಮಮ್ಮಿ, ಮತ್ತು ನಾನು ಡೆಲಿವರಿಯಾಗಿ ಮನೆಗೆ ಹೋದಾಗ ಸಹ ಊಟ ಮಾಡಿಸಿದ್ದಾರೆ. ಯಾಕೆಂದರೆ ಆ ರೀತಿಯಲ್ಲಿ ನನಗೆ 21 ಇಯರ್ಸ್ ಅಂತ ಹೇಳುವಾಗ ಮಮ್ಮಿಗೆ ಏನಿದ್ರು ನಾವು ಚಿಕ್ಕವರೇ ಅಲ್ವಾ, ಹಾಗಾಗಿ ನನಗೆ ಯಾವಾಗಲೂ ಊಟ ಮಾಡಿಸ್ತಾಯಿದ್ರು ಮಮ್ಮಿ. ಅಂಥ ಒಂದು ಇದರಲ್ಲಿ ಬೆಳೆದು ನಾನಿಲ್ಲಿ ಡೈರೆಕ್ಟ್ ಈ ಮನೆಗೆ ಬಂದಂಥದ್ದು. ಅಂದರೆ ನಮ್ಮ ಡ್ಯಾಡಿ ಯಾವಾಗಲೂ ಜೋರು ಮಾಡ್ತಾಯಿದ್ರು ಮಮ್ಮಿಗೆ, ಅವಳಿಗೆ ತಿನ್ನಿಸಿ ನೀನು ಬುದ್ಧಿ ಹಾಳು ಮಾಡಿದ್ಯಾ ಅಂತ ಹೇಳಿ. ಬಟ್ ಆದರೂ ಕೂಡ ನಾನು ಯಾವಾಗ ಮಮ್ಮಿ ಹತ್ರ ಹೇಳ್ತಿದ್ದೆ ಊಟ ಮಾಡಿಸಿ ಅಂತ. ಮಮ್ಮಿ ಊಟ ಮಾಡಿಸ್ತಿದ್ರು. ನಾನು ಸತ್ಯ ಹೇಳ್ತೇನೆ. ಯಾಕೆಂದರೆ ನೀವು ಅಂದ್ಕೊಳ್ಬೋದು 21 ವರ್ಷದವರೆಗೆ ಯಾಕೆ ಊಟ ಮಾಡಿಸೋದು ಅಂತ ಹೇಳಿ. ಅಂದರೆ ಯಾವಾಗಲೂ ಅಲ್ಲ, ಎಲ್ಲ ಮೀಲ್ಸ್ ಅಲ್ಲ, ಅಪರೂಪಕ್ಕೆ ಒಂದು ಮೀಲನ್ನು ನನಗೆ ಮಮ್ಮಿ ಊಟ ಮಾಡಿಸ್ತಾಯಿದ್ರು. ನಾನೇನಾದರೂ ಕೇಳಿದರೆ, ಅವರು ಊಟ ತರುವಾಗ ನಾನು ಕೇಳಿದರೆ, ಅಥವಾ ನನಗೆ ಊಟ ಮಾಡಲಿಕ್ಕೆ ಹಸಿವಿಲ್ಲ ಅಂತೆಲ್ಲ ಹೇಳಿದರೆ, ಎಷ್ಟಿದ್ರು ತಾಯಿ ಅಲ್ವಾ, ಅವ್ರು ನನಗೆ ಊಟ ಮಾಡಿಸ್ತಾಯಿದ್ರು. ಈಗಲೂ ಕೂಡ ನನಗೆ ಕೊಟ್ಟರೆ ನಾನು ತಿಂತೇನೆ, ನನಗೆ ಅಷ್ಟಿಷ್ಟ ಮಮ್ಮಿ ಊಟ ಮಾಡಿಸೋದು ಅಂತ ಹೇಳಿದರೆ. ಬಟ್ ಈಗ ಅವರು ಡಿಸೈಡ್ ಮಾಡಿದ್ದಾರೆ, ಇನ್ನು ನಾನು ಊಟ ಮಾಡಿಸಲ್ಲ, ನಿನಗೆ ಮಕ್ಕಳಾಗಿದ್ದಾರೆ, ನಾನು ಇನ್ನು ಊಟ ಮಾಡಿಸಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಆ ಸ್ಟೋರಿ ಬೇರೆಯೇ. ಸೊ ಅಂಥ ಒಂದು ಮನೆಯಿಂದ ಬಂದು ಇಲ್ಲಿ ಡೈರೆಕ್ಟಾಗಿ ಅಡುಗೆ ಮಾಡೋದು ಅಂತ ಹೇಳಿದರೆ ನನಗೆ ಅಷ್ಟು ಕಷ್ಟ ಇತ್ತು. 3 ಮಂತ್ಸ್ ಆಗುವಾಗ ಅತ್ತೆ ಒಮ್ಮೆ ಮಗಳ ಮನೆಗೆ ಹೋದರು 3 ಮಂತ್ಸಲ್ಲಿ. ಸೊ ಆ ಟೈಮ್ನಲ್ಲಿ ನಾನೆಲ್ಲದನ್ನು ಒಂದು ಬುಕ್ಕಲ್ಲಿ, ನನ್ನ ಹತ್ರ ಈಗಲೂ ಇದೆ ಆ ಬುಕ್, ಅದರಲ್ಲಿ ನಾನು ಗಮ್ಮ ಹಾಕಿ ಅದರಲ್ಲಿ ಸ್ವಲ್ಪ ಮಸಾಲವನ್ನು ಅಂಟಿಸಿ ಇಟ್ಟಿದ್ದೆ. ಅಂದರೆ ಯಾರಿಗೂ ಹೇಳಲಿಲ್ಲ ಅಂಟಿಸಿದ್ದೇನೆ ಅಂತ ಹೇಳಿ. ನನಗೆ ಯಾಕಂದರೆ ಕಾಳುಗಳದ್ದು ಡಿಫ್ರೆನ್ಸ್, ಅದರ ಹೆಸರೆಲ್ಲ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ 1-2 ಜೀರಿಗೆ ತಂದು ಫೆವಿಕ್ವಿಕ್ ಹಾಕಿ ಆ ಪೇಜಿಗೆ ಅಂಟಿಸಿ ಅದರಲ್ಲಿ ಸೈಡಿಗೆ ಹೆಸರನ್ನು ಬರೆದು ಇಟ್ಕೊಳ್ತಾ ಇದ್ದೆ. ಸೊ ಹಾಗೆ ನಾನು ಮಸಾಲೆ ಹೆಸರನ್ನೆಲ್ಲ ಕಲ್ತಂಥದ್ದು. ಹಾಗೆ ಕಲಿತ ನಂತರ 3 ತಿಂಗಳಲ್ಲಿ ಅತ್ತೆ ಒಮ್ಮೆ ಮಗಳ ಮನೆಗೆ ಹೋದರು. ಆಗ ನಾನು ರೆಸಿಪಿನೆಲ್ಲ ಬರೆದಿಟ್ಟಿದ್ದೆ, ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಸ್ಪೂನ್ ಹಾಕುವಂಥದ್ದು ಪ್ರತಿಯೊಂದನ್ನು. ಸೊ ಆ ಒಂದು ಬುಕ್ಕನ್ನು ತಗೊಂಡು ನಾನು ಬೆಳಿಗ್ಗೆಯಿಂದ ಅಡುಗೆಯನ್ನು ಸ್ಟಾರ್ಟ್ ಮಾಡಿದೆ. ಅನ್ನ ಮಾಡೋದಂತೂ ಪರವಾಗಿರಲಿಲ್ಲ, ಅನ್ನ ಬೆಂದದ್ದು ಯಾವ ರೀತಿ ಅಂತ ಕರೆಕ್ಟಾಗಿ ನನಗೆ ನೋಡಲಿಕ್ಕೆ ಗೊತ್ತಿಲ್ಲ. ಅದು ಮಾವನ ಹತ್ರ ಕೇಳಲಿಕ್ಕೆ ಹೇಳಿದರು ಅತ್ತೆ, ಹಾಗಾಗಿ ಮಾವನಿಗೆ ಗೊತ್ತಲ್ವ. ಸೊ ಅದನ್ನು ಅನ್ನ ಬೆಂದದ್ದನ್ನು ಅವ್ರ ಹತ್ರ ಕೇಳ್ತೇನೆ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ಈ ಮಸಾಲವನ್ನೆಲ್ಲ ತೆಗೆದು ನಾನು ಗ್ರೈಂಡ್ ಎಲ್ಲ ಆಯಿತು, ಈ ಗ್ರೈಂಡರಲ್ಲಿ ಹಾಕಿ ಎಲ್ಲ ಗ್ರೈಂಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೆ. ಮೊನ್ನೆ ನಾನು ಒಂದು ಫಿಶ್ದ ಹೆಸರನ್ನು ಕೇಳಿದ್ದೆ ಅಲ್ವಾ, ನಂಗ್ ಅಂತ ಹೇಳಿ ತುಂಬ ಜನ ಹೇಳಿದ್ರ, ಲೆಪ್ಪೋ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಅದರದ್ದು 1 kgದು 1 ಪ್ಯಾಕೆಟ್ ಇತ್ತು. ಅದನ್ನು ನಾನು ನೀರಲ್ಲಿ ಹಾಕಿ ಡಿಫ್ರೋಸ್ಟ್ ಮಾಡಿದ್ದೆ. ಮಾವ ಹೇಳಿದರು ನಾವೇ ಇರುವಂಥದ್ದಲ್ಲ, ಇಷ್ಟು ಬೇಕಾಗೋದಿಲ್ಲ ಮೀನು, ಇದರಲ್ಲಿ ಅರ್ಧವನ್ನು ತೆಗೆದಿಡು ಅಂತ ಹೇಳಿದರು. ಸೊ ನಾನು ಒಂದು 15 ಮೀನೇನೋ ಇತ್ತು, ಅದರಲ್ಲಿ 7 ಮೀನನ್ನು ತೆಗೆದೆ. 7 ಮೀನನ್ನು ತೆಗೆದು
ಸ್ವಲ್ಪ ದೊಡ್ಡ ದೊಡ್ಡ ಸೈಜಿದು ಮೀನು. ಹಾಗಾಗಿ 7 ಮೀನನ್ನು ತೆಗೆದು ಅದನ್ನು ಕ್ಲೀನ್ ಮಾಡಲಿಕ್ಕೆ ನನಗೆ ಗೊತ್ತಿರಲಿಲ್ಲ. ಹಸ್ಬೆಂಡ್ ಅಣ್ಣ ಬಂದಿದ್ದರು, ಅವ್ರು ನನಗೆ ಹೇಳಿಕೊಟ್ರು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ. ಸೊ ಆಗ ನಾನು ಅದನ್ನು ಕ್ಲೀನ್ ಮಾಡಿದ್ದೆ. ಆಗ ಎಲ್ಲ ಮಾವ ತೋಟಕ್ಕೆಲ್ಲ ಹೋಗ್ತಾಯಿದ್ರು. ಅವರು ಬರುವಂಥದ್ದು ಮಧ್ಯಾಹ್ನ, ಕೆಲವೊಮ್ಮೆ ಅವರು 12ವರೆಗೆಲ್ಲ ಊಟ ಮಾಡ್ತಾರೆ. ಹಾಗಾಗಿ ಅನ್ನ ಏನೋ ಆಗ್ತಾ ಬಂದಿತ್ತು, ಅನ್ನ ರೆಡಿ ಆಯಿತು. ಮತ್ತು ಈ ಮೀನನ್ನೆಲ್ಲ ಕ್ಲೀನ್ ಮಾಡಿ ತಂದು ನಾನು ಈ ಕಿಚನ್ ಸ್ಲ್ಯಾಬ್ ಮೇಲೆ ಇಟ್ಟು ಎಲ್ಲೋ ಹೊರಗೆ ಹೋಗಿದ್ದೆ, ಮೇ ಬಿ ಅನ್ನ ನೋಡಲಿಕ್ಕೆ ಎಲ್ಲಿಗೆ ಹೋಗಿದ್ದೆ. ಮತ್ತು ಖಾರವನ್ನೆಲ್ಲ ತೆಗೆದು ಈ ಖಾರವನ್ನು ಇದೇ ಹೇಳ್ತಾರಲ್ಲ ಎಂತ ಒಗ್ಗರಣೆ ಎಲ್ಲ ಕೊಟ್ಟು ಖಾರವನ್ನೆಲ್ಲ ಪಾತ್ರೆಯಲ್ಲಿ ಹಾಕಿ ಕುದಿ ಬರುವಾಗ ಮೀನನ್ನು ಹುಡುಕ್ತೇನೆ. ನನಗೆ ಎಲ್ಲಿ ಸಹ ಮೀನು ಸಿಗಲಿಲ್ಲ. ಎಲ್ಲಿಟ್ಟೆ ಅಂತಲೇ ನನಗೆ ನೆನಪಾಗಲಿಲ್ಲ. ಎಲ್ಲಿಯಾದರೂ ಬಿಸಾಡಿದ್ನಂತ ಹೇಳಿ ಎಲ್ಲ ಕಡೆ ಹುಡುಕಿದೆ, ಎಲ್ಲಿ ಹಿಂದೆ ಕಿಚನಲ್ಲಿ ಒಳಗೆ ಎಲ್ಲಿ ಹುಡುಕಿದ್ರೆ ಸಹ ನನಗೆ ಮೀನು ಸಿಗಲೇ ಇಲ್ಲ. ನಾನು ಎಲ್ಲಿಟ್ಟೆ ಅಂತ ಹೇಳಿ ಬೆಡ್ರೂಮಲ್ಲಿ ಸಮೇತ ಹೋಗಿ ನಾನು ಹುಡುಕಿದ್ದೇನೆ. ಇಡೀ ಮನೆಯಲ್ಲಿ ಹುಡುಕಿದ್ರೆ ನನಗೆ ಮೀನು ಎಲ್ಲಿ ಸಹ ಸಿಗಲಿಲ್ಲ. ಲೈಟ್ ಹಾಕಿ ಹುಡುಕಬೇಕು ಅಂತ ಹೇಳಿ ಇಡೀ ಮನೆ ಲೈಟ್ ಹಾಕಿ ಸಹ ಹುಡುಕಿದ್ದೇನೆ. ಅಂದರೆ ನಾನು ಬೇರೆ ಎಲ್ಲೂ ಹೋಗಲಿಲ್ಲ, ಆದರೆ ಮೀನು ಹುಡುಕಿದ್ರೆ ನನಗೆ ಮೀನೇ ಸಿಗ್ತಾ ಇರಲಿಲ್ಲ. ಮತ್ತು ಎಂತ ಇದು ಅಂತಲೇ ಗೊತ್ತಿಲ್ಲ. ನಾನು ಮಾವನ ಹತ್ರ ಕೇಳ್ತೀನಿ, ನೀವೇನಾದರೂ ಮೀನನ್ನು ನೋಡಿದ್ರೆ, ಮೀನಲ್ಲಿ ಆದರೂ ನೋಡಿದ್ರೆ ನೀವು ಅಂತ. ಅವ್ರು ಸಹ ಬಂದರು, ಅವರು ಸಹ ಹುಡುಕಿದ್ರು. ನನಗೆ ಕ್ಲೀನ್ ಮಾಡಿ ತಂದಿಟ್ಟ ಮೀನು ವಾಶ್ ಎಲ್ಲ ಮಾಡಿ ತಂದಿದ್ದೇನೆ, ಆದರೆ ಸಹ ಮೀನೇ ಸಿಗಲಿಲ್ಲ. ಮತ್ತು ನನಗೆ ಆಗನೇ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಂತ ಮಾಡೋದಿನ್ನು, ಖಾರ ಕುದಿ ಬರ್ತಾ ಉಂಟು ಒಲೆ ಮೇಲೆ ಇಟ್ಟದ್ದು, ಅದಕ್ಕೀಗ ಮೀನು ಹಾಕಿ ಕೊಡಬೇಕು, ಎಂತ ಮಾಡೋದು ಅಂತೇಳಿ ಅದನ್ನು ಬಂದ್ ಮಾಡಿ ಲೈಟ್ ಹಾಕಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟಾರ್ಚ್ ತಂದು ನಮ್ಮ ಮನೇಲಿ ಸ್ವಲ್ಪ ಕತ್ತಲಲ್ಲ, ಎಲ್ಲಿಟ್ಟಿರ್ಬೋದು ಅಂತ ಹಿಂದೆ ಕಿಚನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಾವು ಹುಡುಕಿದ್ವಿ. ಆಗ ಮಳೆಗಾಲ ಕೂಡ, ಹಾಗಾಗಿ ಕತ್ಲಿತ್ತು. ಸೊ ಹಾಗೆ ಟಾರ್ಚೆಲ್ಲ ಹಾಕಿ ನಾವು ಹುಡುಕಿದ್ವಿ, ಎಲ್ಲಿ ಸಹ ನನಗೆ ಮೀನು ಸಿಗಲಿಲ್ಲ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ನನಗೆ ಪಟ್ಟಂತ ಫ್ಲ್ಯಾಶ್ ಆಯಿತು. ಆಗ ನಮ್ಮ ಮನೆಯಲ್ಲಿ ಒಂದು ಗಂಡು ಬೆಕ್ಕಿತ್ತು, ಅದಕ್ಕೆ ಮೀನಂದರೆ ಜೀವ. ನಾನು ಹೊರಗೆ ಹೋಗಿ ಒಳಗೆ ಬರುವಾಗ ಅದೊಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಇದ್ದಂಥ ನೀರನ್ನು ಕುಡಿತಾ ಇತ್ತು. ಕಿಚನ್ ಸ್ಲ್ಯಾಬ್ ಮೇಲೆ ಇತ್ತು ಅಂತ ಹೇಳಿ ನನಗೆ ಕೋಪ ಬಂದು ನಾನು ಅದನ್ನು ಜೋರು ಮಾಡಿ ಕೆಳಗಿಳಿಸಿದೆ. ನನಗೆ ಬೆಕ್ಕಂದರೆ ತುಂಬ ಇಷ್ಟ. ಅದು ನೀರು ಕುಡಿತಾ ಇತ್ತಲ್ಲ ಯಾವುದೋ ಪ್ಲೇಟಲ್ಲಿ ಇದ್ದದ್ದು, ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಓಡಿಸಿಬಿಟ್ಟೆ, ಹೋಗು ಕೆಳಗೆ ಅಂತ ಹೇಳಿ, ರೋಮ ಎಲ್ಲ ಬಿದ್ದರೆ ಅಂತ ಹೇಳಿ. ಆದರೆ ಅದು ಮೀನನ್ನೆಲ್ಲ ತಿಂದು ಆ 7 ಮೀನನ್ನು ಅಷ್ಟು ಅನ್ನ ನೋಡಿ ಬರೋಷ್ಟರಲ್ಲಿ ಆ 7 ಮೀನನ್ನು ಸಹ ನುಂಗಿ ಅದರಲ್ಲಿ ಉಳಿದ ನೀರನ್ನು ಕುಡಿತಾ ಇದ್ದದಂತ ಹೇಳಿ ನನಗೆ ಮತ್ತೆ ಗೊತ್ತಾದಂಥದ್ದು. ನನಗೆ ಎಷ್ಟು ಟೆನ್ಷನ್ ಆಯಿತು ಅಂತ ಹೇಳಿದರೆ, ಮೇ ಬಿ ನಾನು BP ಒಂದು 200ಗೆ ಶೂಟಪ್ ಆಗಿರ್ಬೋದು, ಅಷ್ಟು ಟೆನ್ಷನ್ ಆಯಿತು. ನನಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನನಗೆ ಅಳು ಬಂತು, ನಾನು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮಾವ ಹೇಳಿದರು, ಪರವಾಗಿಲ್ಲ, ಏನಾಗೋದಿಲ್ಲ, ಬೇರೆ ಮೀನುಂಟಲ್ಲ ಅದನ್ನು ತೆಗೆಯುವ ಅಂತೇಳಿ. ಆದರೆ ನನಗೆ ಅದನ್ನು ತೆಗೆದು ಅದನ್ನು ಐಸನ್ನು ಬಿಡಿಸಿ ಪುನಃ ಒಮ್ಮೆ ಮಾಡುವಷ್ಟು ನನಗೆ ಧೈರ್ಯ ಇರಲಿಲ್ಲ. ಯಾಕೆಂದರೆ ಇಷ್ಟು ಮಾಡುವಾಗಲೇ ನನಗೆ ಸಾಕಾಯಿತು, ಹೇಗೆ ಮಾಡೋದಂತ ನನಗೆ ಸರಿ ನೆನಪಿರಲಿಲ್ಲ. ಆ ರೀತಿಯಲ್ಲಿ ಆಗೋಯಿತು. ಆಮೇಲೆ ನಾನು ಅದೇ ಕೂಗ್ತಾನೆ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಫಸ್ಟ್ ನಮಗೆ ನೆನಪಾಗುವಂಥದ್ದು ನಮ್ಮ ಹಸ್ಬೆಂಡ್ ಅಲ್ವಾ. ನಾವು ಅವರನ್ನು ನಂಬಿ ಅವರ ಪರಿಚಯದಿಂದ ಈ ಒಂದು ಮನೆಗೆ ಬರುವಂಥದ್ದು, ಬೇರೆ ಯಾರನ್ನು ನೋಡಿ ನಾವು ಬರುವಂಥದ್ದಲ್ಲ ಅಲ್ಲ. ಹಾಗಾಗಿ ನಾನು ಫಸ್ಟ್ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಹೀಗೆ ನಾನು ಹೇಳಿದೆ ಅವರಿಗೆ, ನಾನು ಅಡುಗೆ ಮಾಡಲಿಕ್ಕೆ ಅಂತ ತೆಗೆದಿಟ್ಟ ಮೀನು ಬೆಕ್ಕು ತಿಂತು ಅಂತ ಹೇಳಿದೆ. ಕೂಗ್ತಾನೆ ಸ್ವಲ್ಪ, ಅಂದರೆ ಅಷ್ಟೊಂದು ಏನು ಕೂಗಲಿಲ್ಲ, ಹಾಗೆ ನನಗೆ ಒಳಗಿಂದೊಳಗೆ ಕಣ್ಣಲ್ಲಿ ನೀರು ಇಳಿತಾ ಇತ್ತು. ಆದರೂ ಸಹ ಹೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ನಾನೇನು ಮಾಡೋದು ಅಂತ ಹೇಳಿದ್ರು. ಆಗ ನನಗೆ ಇನ್ನೂ ಟೆನ್ಷನ್ ಆಯಿತು. ಅವರಂದರೆ ನನಗೆ ಸಮಾಧಾನ ಮಾಡಲಿಲ್ಲ. ಅವರಿಗೆ ಅಂದರೆ ಅದೆಲ್ಲ ಸಿಲ್ಲಿ ಅಂತ ಅನಿಸ್ಬೋದು, ಯಾಕಂದರೆ ಅವರ ಅಕ್ಕಂದಿರೋ ತಂಗಿ ಅಂದ್ರೆಲ್ಲ ಇಲ್ಲಿ ಅಡುಗೆ ಮಾಡ್ತಾ ಇದ್ದವರಲ್ವ. ನಾನು ಏನು ಗೊತ್ತಿಲ್ಲದೆ ಬಂದು ಮೀನು ಬೆಕ್ಕು ತಿಂತು ಅನ್ನುವಾಗ ನನಗೆ ತುಂಬ ಟೆನ್ಷನ್ ಆಯಿತು. ಸೊ ನಾನು ಅವ್ರ ಹತ್ರ ಹೇಳಿದಾಗ ಅವ್ರು ಹೇಳಿದೆ, ಅದಕ್ಕೆ ನಾನೇನು ಮಾಡೋದು ಅಂತ ಹೇಳಿದರು. ಆಮೇಲೆ ಹಾಗೆ ಫೋನ್ ಇಟ್ಟರು. ಆಮೇಲೆ ಮಾವ ಹೇಳಿದರು, ಪರವಾಗಿಲ್ಲ, ನೀನು ಇನ್ನೊಂದು ಬೊಟ್ಲಿಯನ್ನು ತೆಗೆದು ಅದರಲ್ಲಿರುವಂತಹ ಮೀನನ್ನು ಕ್ಲೀನ್ ಮಾಡಿ ಇದು ಮಾಡು ಅಂತ ಹೇಳಿ ನಾನು ಮತ್ತು ಮಾವ ಸೇರಿ ಆ ಮೀನನ್ನು ಐಸೆಲ್ಲ ಬಿಟ್ಟ ನಂತರ ಮಾವ ನನಗೆ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ಯಾಕಂದರೆ ನನಗೆ ಅದು ಕ್ಲೀನ್ ಮಾಡಲಿಕ್ಕೆ ಸಹ ಸರಿ ಗೊತ್ತಿರಲಿಲ್ಲ. ಸೊ ಮಾವ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಫಸ್ಟಿಗೆ ಕ್ಲೀನ್ ಮಾಡಲಿಕ್ಕೆ ಹಸ್ಬೆಂಡಿದ ಅಣ್ಣ ಬಂದಿದ್ದರು, ಇಲ್ಲಿ ಫಾರ್ಮ್ ಇದೆ ಅವ್ರದ್ದು. ಸೊ ಅವರು ನನಗೆ ಹೇಳಿಕೊಟ್ರು ಯಾವ ರೀತಿಯಲ್ಲಿ ಮಾಡೋದಂತ. ನನಗೆ ಈ ಮೀನೆಲ್ಲ ನಾನು ಕಣ್ಣಲ್ಲಿ ನೋಡಿದ್ದೆ. ಆಗನೇ ನಾನು ಅದಕ್ಕಿಂತ ಮುಂಚೆ ಅಂಥ ಮೀನನ್ನು ನೋಡಲಿಲ್ಲ ಸಹ. ಹಾಗಾಗಿ ಮತ್ತು ಅದನ್ನು ಹಾಕಿ ಅದೇ ಖಾರವನ್ನು ಕುದಿಸಿ ಅದಕ್ಕೆ ಮೀನನ್ನು ಹಾಕಿ ನಾವು ಊಟ ಮಾಡಿದ್ವಿ. ಪರವಾಗಿಲ್ಲ, ಆ ರೀತಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅದು ನಂದು. ನನ್ನ ಫಸ್ಟ್ ಅಡುಗೆಯಲ್ಲಿ ಬೆಕ್ಕು ನನಗೆ ಕೈ ಕೊಡ್ತು. ಬೆಕ್ಕಂತೂ ಸೂಪರ್ ಹೀರೋ ಇದರದ್ದು. ಯಾಕೆಂದರೆ ಬೆಕ್ಕಿಂದಾಗಿ ನಾನು ಅದರ ನಂತರ ತುಂಬಾ ಕಾಷಿಯಸ್ ಆಗಿ ಎಲ್ಲ ಕೇರ್ಫುಲ್ಲಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಕ್ಕಿರೋರ ಮನೆಯಲ್ಲಿ ಜಾಗ್ರತೆ ಮಾಡಿ. ನನಗೆ ಅಂದರೆ ಅದು ಮೀನೆಲ್ಲ ತಿಂತಂತ ನನಗೇನು ಗೊತ್ತು. ನಾನಿಲ್ಲಿ ಬಂದು ಹೀಗೇ ಡೈರೆಕ್ಟಾಗಿ ಇಟ್ಟು ಹೋದೆ. ಅವರೆಲ್ಲ ಆದರೆ ಅದರ ಮೇಲೆ ಭಾರ ಇಟ್ಟು ಅಥವಾ ಏನಾದರೂ ಇಟ್ಟು ಹೋಗ್ತಿದ್ರಂತೆ ಅತ್ತೆಯವರೆಲ್ಲ. ಬಟ್ ನನಗೇನು ಗೊತ್ತು, ನನಗೆ ಅದು ವಿಷಯ ಗೊತ್ತಿರಲಿಲ್ಲ ಅಲ್ಲ. ಹಾಗಾಗಿ ಆದರೂ ಸಹ ಅದರ ಧೈರ್ಯ ನೋಡಬೇಕು. 7 ಮೀನನ್ನು ಗಬ ಅಂತ ತಿಂದು ಉಳಿದ ನೀರು ಕುಡಿತಾ ಇದ್ದದ್ದು. ನಾನು ಅಂದ್ಕೊಂಡೆ ಯಾವುದೋ ಒಂದು ಪಾತ್ರೆಯಲ್ಲಿದ್ದ ನೀರನ್ನು ಕುಡಿತಾ ಇದೆ ಅಂತ ಹೇಳಿ. ಅದರ ನಂತರ ಫ್ಲ್ಯಾಶ್ ಆದಂಥದ್ದು. ಎಷ್ಟು ಹುಡುಕಿದೆ ಅಂತ ಇಲ್ಲ, ಒಂದು ಅರ್ಧ ಗಂಟೆ ಕಾಲ ನಾವು ಹುಡುಕಿದೆ. ಊಟ ಮಾಡುವಾಗ 2 ಗಂಟೆ ಆ ರೀತಿಯಲ್ಲಿ ಆಗಿತ್ತು. ಸೊ ಹಾಗೊಂದು ಫನ್ನಿ ಸ್ಟೋರಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್.
ತುಂಬಾ ಸಿಲ್ಲಿ, ಆದರೂ ಕೂಡ ಇದರಲ್ಲಿ ನನಗೆ ಆ ಟೈಮ್ನಲ್ಲಿ ಆದಂತಹ ಟೆನ್ಷನ್ ಉಂಟಲ್ಲ ಅದು ತುಂಬಾ ರಿಯಲ್. ನಿಮ್ಮ ಮದುವೆ ನಂತರದ ಫಸ್ಟ್ ಅಡಿಗೆಯಲ್ಲಿ ಏನಾದರೂ ಎಡವಟ್ಟಾಗಿದ್ದರೆ ನೀವು ಸಹ ಕಾಮೆಂಟ್ ಮಾಡಿ, ನಾವು ಸ್ವಲ್ಪ ನಗಾಡ್ತೇವೆ ಆಯಿತಾ. ಈಗ ಸಿಯೋನ್ ಸ್ಕೂಲಿಗೆ ಹೋಗಿದ್ದಾನೆ, ನಾನಿಲ್ಲಿ ಮಗುವಿಗೆ ಫೀಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವನಿಗೆ ನಿದ್ದೆ ಬರ್ತದೆ, ಮುಂಚೆನೇ ತಿನ್ನಿಸ್ಲಿಕ್ಕೆ ಈಗ ಕೊಟ್ಟರೆ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಆಲ್ರೆಡಿ ಈಗ ಲೇಟ್ ಆಗಿದೆ ಅಲ್ಲ, ಹಾಗಾಗಿ ಫಸ್ಟ್ ಅವನಿಗೆ ಫೀಡ್ ಕೊಟ್ಟು ಮಲಗಿಸ್ತೇನೆ. ನಾನು ದಿನಕ್ಕೆ 3 ಸಲ ತಿನ್ನಲಿಕ್ಕೆ ಕೊಡ್ತೇನೆ ಅವನಿಗೆ ಬೇರೆ ಬೇರೆ ರೀತಿಯಾದಂತಹ ಫುಡ್ಡನ್ನು. ಅದರ ನಂತರ ನಾನು ಹೆಚ್ಚಾಗಿ ಬ್ರೆಸ್ಟ್ ಫೀಡೇ ಮಾಡುವಂಥದ್ದು. ಬ್ರೆಸ್ಟ್ ಫೀಡ್ ನಾವು ಎಷ್ಟು ಮಾಡ್ತೇವೆ ಅಷ್ಟು ಒಳ್ಳೆಯದು, ಬಟ್ ಕಂಟಿನ್ಯೂಸ್ ಆಗಿ ಬ್ರೆಸ್ಟ್ ಫೀಡ್ ಮಾತ್ರ ಕೊಡಬಾರ್ದು, ಆಗ ಮಕ್ಕಳು ಅನಿಮಿಕ್ ಆಗಿ ಹೋಗ್ತಾರೆ. 6 ಮಂತ್ಸ್ ನಂತರ ಅವರಿಗೆ ಬೇರೆ ನ್ಯೂಟ್ರಿಯೆಂಟ್ಸಿನ ಅಗತ್ಯ ಹೆಚ್ಚಿರ್ತದೆ. ಬ್ರೆಸ್ಟ್ ಮಿಲ್ಕ್ ಕೂಡ ಅಗತ್ಯನೇ. 50% ಬ್ರೆಸ್ಟ್ ಮಿಲ್ಕ್ ಆದರೆ 50% ನಾವು ಸಾಲಿಡ್ ಫುಡ್ಡನ್ನು ಕೊಡಬೇಕು. ಅದರಲ್ಲಿ ಕೂಡ ಅಕ್ಕಿ, ಬೇಳೆಕಾಳುಗಳು ಮತ್ತು ತರಕಾರಿ ಇಂಥದ್ದನ್ನೆಲ್ಲ ಕೊಡಬೇಕು. ಇಲ್ಲಾಂದರೆ ಅವರು ಅನಿಮಿಕ್ ಆಗ್ತಾರೆ, ಅಂದರೆ ಅಯನ್ ಲೆವೆಲ್ ಡ್ರಾಪ್ ಆಗಿ ಅವ್ರದ್ದು ಹಾಲನ್ನು ಮಾತ್ರ ಕೊಡುವಾಗ ಅಯನ್ ಸಿಗೋದಿಲ್ಲ, ಅದರಲ್ಲಿ ಅಯನ್ ಲೆವೆಲ್ ಡ್ರಾಪ್ ಆಗಿ ಹೋಗ್ತದೆ. ಹಾಗಾಗಿ ನಾವು ಹೀಗೆ ಎಕ್ಸ್ಟರ್ನಲ್ ಫುಡ್ಡೆಲ್ಲ ಕೊಡುವಾಗ ಅದರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಬೇಕು. ನಾನು ಬೇರೆ ಬ್ಲಾಗಲ್ಲಿ ನಾನು ಯಾವಾಗಾದರೂ ಶೇರ್ ಮಾಡ್ತೇನೆ ಯಾವ ರೀತಿಯಲ್ಲಿ ನಾವು ಮಕ್ಕಳು ಅನಿಮಿಕ್ ಆಗೋದನ್ನು ತಡೆಗಟ್ಬೋದು ಅಂತ ಹೇಳಿ, ಅದರ ಬಗ್ಗೆ ಕೂಡ ಒಂದು ಬ್ಲಾಗನ್ನು ಮಾಡ್ತೇನೆ. ನಮ್ಮ ಮನೆಯಲ್ಲಿ ಈಗ ಅಡಿಕೆ ಸುಲಿಲಿಕ್ಕೆ ಜನ ಇರೋದ್ರಿಂದ ಇವತ್ತು ಊಟಕ್ಕೆ 12 ಮಂದಿ ಇದ್ದಾರೆ ಅಂತೆ. ಹಾಗಾಗಿ ಚಿಕನನ್ನು ತೆಗೆದು ನೀರಲ್ಲಿ ಹಾಕಿ ಇಟ್ಟಿದ್ದೇವೆ. ಚಿಕನ್ ಇತ್ತು, ಒಂದು 2 kg ಆಗುವಷ್ಟು ಚಿಕನ್ ಇದೆ. ಸೊ ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ವಿ. ಇವತ್ತು ಚಿಕನ್ ಕರಿ ಮಾಡುವ ಅಂತ ಹೇಳಿ ಅಮ್ಮ ಮಸಾಲವನ್ನು ಕೂಡ ತೆಗೆದು ತಣ್ಣಗಾಗಲಿಕ್ಕೆ ಇಟ್ಟಿದ್ದಾರೆ. ನಮಗೆ ಕರೆಂಟ್ ಇರಲಿಲ್ಲ, ಸೊ ನಾವೀಗ ಕರೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾನಿಲ್ಲಿ ಚಿಕನನ್ನು ಕೂಡ ಡಿಫ್ರೋಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಹಾಕಿ ಇಡ್ತಾ ಇದ್ದೇನೆ. ಚಿಕನನ್ನು ಮುಟ್ಟಿದ ಕೂಡಲೇ ಏನೋ ಒಂಥರ ಸ್ಮೆಲ್, ಸೋಪ್ ಹಾಕಿ ಕೈ ತೊಳಿಲಿಲ್ಲ ಆದರೆ ಅದೇ ರೀತಿ ಸ್ಮೆಲ್ ಬರ್ತಾ ಇರ್ತದೆ. ಕರೆಂಟ್ ಬರಲಿಕ್ಕೆ ಇನ್ನೂ ಸಹ ಟೈಮ್ ಇದೆ, ಹಾಗಾಗಿ ನಾನು ರಾತ್ರಿಯ ಮೆಸ್ ಏನಿದೆ, ಅಂದರೆ ನೈಟ್ ಯಾಕೆ ಮೆಸ್ ಆಗ್ತದೆ ಅಂತ ಹೇಳಿದರೆ ಇಲ್ಲಿ ಈಗ ಬಟ್ಟೆ ಒಣಗೋದಿಲ್ಲ. 24 hours ಆದರೂ ಕೂಡ ಬಟ್ಟೆ ಒಣಗೋದಿಲ್ಲ. ನಾನಿಲ್ಲಿ ಬಟ್ಟೆ ಸ್ಟ್ಯಾಂಡನ್ನು ಒಳಗೇ ಇಟ್ಕೊಂಡಿದ್ದೇನೆ. ನೈಟ್ ನಾನು ಹಗಲಲ್ಲಿ ವಾಶ್ ಮಾಡಿ, ಅಂದರೆ ಹೊರಗೆ ಕಲ್ಲಲ್ಲಿ ವಾಶ್ ಮಾಡಿದ ನಂತರ ವಾಷಿಂಗ್ ಮಿಷಿನಿಗೆ ಹಾಕಿ ಇಟ್ಟಿರ್ತೇನೆ. ನೈಟ್ ನಾನು ಸ್ನಾನ ಎಲ್ಲ ಆಗಿ ಅದನ್ನು ಕೂಡ ವಾಶ್ ಮಾಡಿ, ಹಾಕಿದ ಬಟ್ಟೆಯನ್ನು ವಾಶ್ ಮಾಡಿ ಅದೇ ಮಿಷಿನಿಗೆ ಹಾಕಿ ಇಡೀ ದಿನದ ಬಟ್ಟೆಯನ್ನು ನಾನಲ್ಲಿ ವಾಶ್ ಮಾಡಿ ಕವರಪ್ ಮಾಡಿರ್ತೇನೆ, ಒಂದು ಬಟ್ಟೆ ಬಿಡದೆ. ಅದನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ನೈಟ್ ಒಂದು 10 ಆಗುವಾಗ ಸ್ಪಿನ್ನೆಲ್ಲಾಗಿ ರೆಡಿಯಾಗಿರ್ತದೆ. ಆಗ ಈ ಸ್ಟ್ಯಾಂಡಲ್ಲಿರುವಂಥ ಬಟ್ಟೆಯನ್ನೆಲ್ಲ ತೆಗೆದು ಈ ಟೇಬಲ್ ಮೇಲೆ ಹಾಗೆಯೇ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕಿ ಆ ಮಿಷಿನಲ್ಲಿರುವಂಥ ಸ್ಪಿನ್ನದ ಬಟ್ಟೆಯನ್ನು ತಂದು ಇಲ್ಲಿ ಹಾಕಿ ನೈಟ್ ಫ್ಯಾನ್ ಹಾಕಿಡುವಂಥದ್ದು. ಇಲ್ಲಾದರೆ ಒಣಗೋದಿಲ್ಲ. ಆದರೂ ಕೂಡ 24 hours ಬೇಕು ಬಟ್ಟೆ ಒಣಗಲಿಕ್ಕೆ. ಆದರೂ ಕೆಲವೊಂದು ಬಟ್ಟೆ ಒಣಗೋದಿಲ್ಲ ಯಾರ್ದು ಗೊತ್ತಾ, ಚಿಕ್ಕ ಮಗು ಇದೆಲ್ಲ, ಒಂದೇ ಬಟ್ಟೆ ಒಣಗೋದಿಲ್ಲ, ಚಿಕ್ಕ ಚಿಕ್ಕ ಬಟ್ಟೆಗಳು. ಮತ್ತು ಬೇರೆ ಆದರೂ ಒಣಗ್ತದೆ. ಮತ್ತು ಈಗ ತುಂಬ ನೊಣ ಕೂಡ ಬಂದಿದೆ ಮಳೆಗಾಲದಲ್ಲಿ. ನಿಮ್ಮ ಮನೆಯಲ್ಲೆಲ್ಲ ಕೂಡ ಇರ್ಬೋದು ನೊಣ. ಇದಕ್ಕೆಂದು ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ಲ. ಈಗ ಅಡಿಕೆ ಸುಲಿಯವರೆಲ್ಲ ಇಲ್ಲಿ ಊಟಕ್ಕೆಲ್ಲ ಕೂತ್ಕೊಳ್ತಾರಲ್ಲ, ಹಾಗಾಗಿ ನಾನು ದಿನಕ್ಕೆ 2 ಸಲ ಇಲ್ಲಿ ಕ್ಲೀನ್ ಮಾಡ್ತೇನೆ. ತಿಂದು ಹೋದ ಮೇಲೆ ಕೂಡ ಕ್ಲೀನ್ ಮಾಡಬೇಕಿಲ್ಲ, ಆದರೆ ಅವ್ರು ಸ್ವಲ್ಪ ಎಲ್ಲ ಏನಾದರೂ ಬೀಳಿಸಿದರೆ ಚಹಾ ಎಲ್ಲ ಅಲ್ಲಿ ಸಹ ನೊಣ ಬಂದು ಕೂತ್ಕೊಳ್ತದೆ. ಬೆಳಿಗ್ಗೆದು ಒಂದು ಟ್ರಿಪ್ ಬಟ್ಟೆಯನ್ನು ನಾನು ವಾಶ್ ಮಾಡಿ ಹಾಕಿದ್ದೇನೆ. ಮತ್ತು ಈಗ ಡೈಪರ್ಸಿಗೆ ಅಂತ ಹೇಳಿ ನಾನು ಸಪ್ರೇಟಾಗಿ ಇಲ್ಲೊಂದು ಬ್ಯಾಗನ್ನು ಇಟ್ಟಿದ್ದೇನೆ, ಅದರಲ್ಲಿ ಹಾಕಿ ಬಿಡುವಂಥದ್ದು. ಬ್ಯಾಗ್ ಫುಲ್ ಆಗುವಾಗ ತಗೊಂಡೋಗಿ ಡಿಸ್ಪೋಸ್ ಮಾಡುವಂಥದ್ದು. ಅಷ್ಟೇ ಆಗುವಾಗ ಇಲ್ಲಿ ಕರೆಂಟ್ ಕೂಡ ಬಂದಿತ್ತು. ನಾನು ಬೇಗನೆ ಒಳಗೆ ಬಂದಿದ್ದೇನೆ. ಅಮ್ಮ ಹಿಂದೆ ಒಲೆಗೆ ಬೆಂಕಿಯೆಲ್ಲ ಮಾಡಿ ಅಕ್ಕಿಯೆಲ್ಲ ಹಾಕ್ತಾ ಇದ್ದಾರೆ. 12 ಮಂದಿ ಅಂತ ಹೇಳುವಾಗ ತುಂಬ ಒಂದು 2 ಸೇರೆಲ್ಲ ಅಕ್ಕಿ ಹಾಕಲಿಕ್ಕೆ ಇರ್ತದೆ. ಸೊ ಅಕ್ಕಿಯನ್ನು ಹಾಕಿದ್ದಾರೆ, ಬೆಂಕಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಖಾರ ತಣ್ಣಗಾಗಿದೆ ಅಲ್ಲ, ಅದನ್ನು ಗ್ರೈಂಡರಿಗೆ ಹಾಕುವ ಅಂತ ಹೇಳಿ. ಗ್ರೈಂಡರಿಗೆ ಹೀಗೆ ಡೈರೆಕ್ಟ್ ಹಾಕಿದರೆ ಅದು ತಿರುಗೋದಿಲ್ಲ ಹೆಚ್ಚಾಗಿ, ಹಾಗಾಗಿ ಒಮ್ಮೆ ಗ್ರೈಂಡ್ ಮಾಡಿದ ನಂತರನೇ ಹಾಕಬೇಕು. ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಇದ್ದರೆ ಮಾತ್ರ ತಿರುಗುವಂಥದ್ದು. ಸೊ ಅದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಮಾರ್ನಿಂಗ್ಸ್ ಹೆಚ್ಚಾಗಿ ಇದೇ ರೀತಿಯಲ್ಲಿ ಹೋಗುವಂಥದ್ದು ಅಡುಗೆ ಪ್ರಿಪ್ರೇಷನ್ಸ್. ಈಗ ಹತ್ತಿರ ಒಂದು 3 ವಾರದಿಂದ ಈ ಅಡಿಕೆ ಕೆಲಸದವರೆಲ್ಲ ಇದ್ದಾರೆ, ಹಾಗಾಗಿ ಡೈಲಿ ತುಂಬ ಅಡುಗೆಗಳೆಲ್ಲ ಮಾಡಲಿಕ್ಕೆ ಇರ್ತದೆ. ತುಂಬ ಪಾತ್ರೆಗಳು, ಎಷ್ಟು ತೊಳೆದ್ರೆ ಸಹ ಪಾತ್ರೆನೇ ಖಾಲಿ ಆಗೋದಿಲ್ಲ. ಪಾತ್ರೆ ಒಣಗೋದು ಸಹ ಇಲ್ಲ ಈಗ, ಯಾಕೆಂದರೆ ಮಳೆ ಇರೋದ್ರಿಂದ ಹೊರಗೆ ಒಳಗೆ ಒಣಗೋದೇ ಇಲ್ಲ. ಈಗ ಎಷ್ಟು ಪಾತ್ರೆ ಇರ್ತದೆ ಅಂತ ಹೇಳಿದರೆ, ಬೆಳಿಗ್ಗೆ ಚಹಾ ಮಾಡಿದರೆ ಅದರ ಪಾತ್ರೆ, ಅವರು ತಿಂದು ತಂದಂತಹ ಪ್ಲೇಟ್ ಅದನ್ನು ವಾಶ್ ಮಾಡಲಿಕ್ಕೆ, ನೆಕ್ಸ್ಟ್ ಅಡಿಗೆಗೆ ಯೂಸ್ ಮಾಡಿದಂತಹ ಪಾತ್ರೆ, ಮಧ್ಯಾಹ್ನದ ಲಂಚಿನ ಪಾತ್ರೆ, ಸಂಜೆಯ ಚಾದು ಪಾತ್ರೆ, ಈ ರೀತಿಯಲ್ಲಿ ಪಾತ್ರೆ ಎಷ್ಟು ಪಾತ್ರೆ ಅಂತ ಇಲ್ಲ ಈಗ ತೊಳಿಲಿಕ್ಕೆ. ಸೊ ಈಗ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅಮ್ಮ ಸ್ವಲ್ಪ ಎಕ್ಸ್ಟ್ರಾ ಮಸಾಲವನ್ನು ಕೂಡ ಹಾಕಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಜನಗಳು ಆ್ಯಡ್ ಆಗ್ತಾನೇ ಇದ್ದಾರೆ ಮನೆಯವರು ಅಂತೆಲ್ಲ ಹೇಳುವಾಗಲೇ
ತುಂಬ ಜನ ಆಗಿಬಿಡ್ತೇವೆ, ನಾವು ಒಂದು 15 ಜನ ಎಲ್ಲ ಆಗಿಬಿಡ್ತೇವೆ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲವನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ. ಸೈಡ್ ಬೈ ಸೈಡ್ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ತೊಳಿತಾನೆ ಇದ್ದೇನೆ, ಒಣಗಲಿಕ್ಕೆ ಇಡ್ತಾನೆ ಇದ್ದೇನೆ. ತೆಂಗಿನಕಾಯಿಯನ್ನೆಲ್ಲ ಒಡೆಯುವಾಗ ನೀರನ್ನು ವೇಸ್ಟ್ ಮಾಡಬಾರ್ದು, ತುಂಬಾ ಹೆಲ್ದಿಯಾಗಿರುವಂಥ ಒಂದು ನೀರದು. ಹಾಗಾಗಿ ನಾನು ಸಿಯೋನ್ ಇದ್ದರೆ ಸಿಯೋನ್ಗೆ ಕೊಡ್ತೇನೆ, ಇಲ್ಲಾದರೆ ನಾನೇ ಇಟ್ಕೊಳ್ತೇನೆ. ಅಮ್ಮ ಬಿಸಾಡಲಿಕ್ಕಿದ್ರು ನಾನು ಅವ್ರ ಹತ್ರ ಹೇಳಿದೆ ಕೋಪಿಗೆ ಹಾಕಿ ಅಂತ ಹೇಳಿ, ಸೊ ನಾನು ಅದನ್ನು ತೆಗೆದಿಟ್ಕೊಂಡಿದ್ದೇನೆ. ಈಗ ಸಿಯೋನ್ ಅಂತೂ ಬರುವವರೆಗೆ ನಾನು ಅದನ್ನು ಇಡೋದಿಲ್ಲ, ನಾನೇ ಕುಡಿದು ಬಿಡ್ತೇನೆ. ಯಾರಿಗಾದರೆ ಏನು ಹೆಲ್ದಿನೇ ಅಲ್ವಾ. ಕೆಲವರು ನನಗೆ ಕಾಮೆಂಟಲ್ಲಿ ಕೇಳ್ತೀರಾ ಬ್ರೆಸ್ಟ್ ಮಿಲ್ಕ್ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು, ನನಗೆ ಈಗ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ ಅಂತ ಹೇಳಿ. ಒಂದು ನೀವು ಯೋಚನೆ ಮಾಡಬೇಕು, ನೀವು ಫಸ್ಟಿಗೆ ಡೆಲಿವರಿ ಆಗಿರ್ತೀರಲ್ಲ ಆಗಿನ 1-2 ತಿಂಗಳಲ್ಲಿ ನಿಮಗೆ ತುಂಬಾ ಎಕ್ಸಸ್ ಬ್ರೆಸ್ಟ್ ಮಿಲ್ಕ್ ಇರ್ತದೆ, ಕಡಿಮೆ ಇರೋದಿಲ್ಲ, ಹೆಚ್ಚು ಇರ್ತದೆ, ಗಟ್ಟಿಯಾಗುವಷ್ಟು ಬ್ರೆಸ್ಟ್ ಮಿಲ್ಕ್ ಇರ್ತದೆ. ಯಾಕೆಂದರೆ ಆಗ ನಿಮ್ಮ ಬಾಡಿ ಇನ್ನೂ ಕೂಡ ಅಡ್ಜಸ್ಟ್ ಆಗಿರೋದಿಲ್ಲ. ಸ್ವಲ್ಪ ದಿನಗಳು ಕಳೆದ ನಂತರ ನಿಮ್ಮ ಬಾಡಿ ಗೊತ್ತಾಗ್ತದೆ ನಿಮ್ಮ ಮಗುವಿಗೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ಬೇಕು ಅಂತ ಹೇಳಿ. ಆಗ ನಿಮಗೆ ಪ್ರೆಸ್ ಮಾಡಿ ತೆಗಿಲಿಕ್ಕೆ ಅಥವಾ ಇಳಿದು ಹೋಗುವಷ್ಟು ಬ್ರೆಸ್ಟ್ ಮಿಲ್ಕ್ ಇರೋದಿಲ್ಲ, ಬಟ್ ಮಗುವಿಗೆ ಸಾಕಾಗ್ತಾ ಇರ್ತದೆ. ಸೊ ನಮ್ಮ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ ಒಂದು ರೀತಿಯಲ್ಲಿ ವರ್ಕ್ ಆಗೋದ್ರಿಂದ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ಫಸ್ಟ್ 1 ಮಂತಲ್ಲಿ ನಿಮ್ಮ ಬಾಡಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಯಾಕಂದರೆ ವೆರಿ ಆಫನ್ ನಾವು ಫೀಡ್ ಮಾಡ್ತಾನೆ ಇರ್ತೇವೆ, ಬಟ್ 2nd ಮಂತ್ 3rd ಮಂತ್ ಎಲ್ಲ ಆಗುವಾಗ ಬ್ರೆಸ್ಟ್ ಮಿಲ್ಕಿನ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತದೆ. ಯಾಕೆಂತ ಹೇಳಿದರೆ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಮಾತ್ರ ಪ್ರೊಡ್ಯೂಸ್ ಆಗುವಂಥದ್ದು, ಹೆಚ್ಚಾಗಿ ಇಳಿದು ಹೋಗುವಂಥದ್ದು, ಹಾಲು ಕಟ್ಟಿ ನಿಲ್ಲುವಂಥದ್ದು ಅಂಥದ್ದೆಲ್ಲ ಆಗೋದಿಲ್ಲ. ಮತ್ತು ಬ್ರೆಸ್ಟ್ ಮಿಲ್ಕ್ ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತೀರಲ್ಲ, ಅವರಿಗೆ ನನ್ನ ಆನ್ಸರ್ ಹೆಚ್ಚಾಗಿ ನೀರನ್ನು ಕುಡೀರಿ. ನಿಮ್ಮ ರಕ್ತದಿಂದ ಬ್ರೆಸ್ಟ್ ಮಿಲ್ಕ್ ಆಗಿ ಬರುವಂಥದ್ದು, ನೀವು ಏನಂತ ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ, ಬಟ್ ನಿಮ್ಮ ಬ್ಲಡ್ ಏನಿದೆ ನಮ್ಮ ಬ್ಲಡ್ಡೇ ಆ ಒಂದು ಬ್ರೆಸ್ಟ್ ಮಿಲ್ಕ್ ಆಗಿ ಟರ್ನ್ ಆಗಿ ಬರುವಂಥದ್ದು. ಹಾಗಾಗಿ ನಿಮ್ಮ ಮೈಯಲ್ಲಿ ರಕ್ತ ಕಡಿಮೆ ಆದರೆ ಆಬ್ವಿಯಸ್ಲಿ ಬ್ರೆಸ್ಟ್ ಮಿಲ್ಕ್ ಕೂಡ ಕಡಿಮೆ ಆಗ್ತದೆ, ನೀವು ಅನಿಮಿಕ್ ಆಗ್ತೀರಾ, ನಿಮಗೆ ಸ್ಟ್ರೆಂತ್ ಇರೋದಿಲ್ಲ. ಸೊ ಹಾಗಾಗಿ ನೀವು ನೀರನ್ನು ಹೆಚ್ಚಾಗಿ ಕುಡಿಬೇಕು, ಹೈಡ್ರೇಟೆಡ್ ಆಗಿರಬೇಕು, ನೀರನ್ನು ಹೆಚ್ಚಾಗಿ ಕುಡಿಬೇಕು, ಫ್ರೂಟ್ಸ್ ಎಲ್ಲ ರೀತಿಯ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕು, ಅಯನ್ ಟ್ಯಾಬ್ಲೆಟನ್ನು ತಗೊಳ್ಬೇಕು. ನಿಮಗೆ ತಗೊಳ್ತಾ ಇಲ್ಲ ಆದರೆ ನೀವು ಅಯನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ನಿಮ್ಮ ಡೆಲಿವರಿ ಯಾರು ಮಾಡಿದ್ದಾರೆ ಡಾಕ್ಟರ್ ಅವ್ರ ಹತ್ರ ಕೇಳಿದರೆ ಅವ್ರು ನಿಮಗೆ ಸಜೆಸ್ಟ್ ಮಾಡಿ ಕೊಡ್ತಾರೆ. ಸೊ ಆ ಒಂದು ಟ್ಯಾಬ್ಲೆಟನ್ನು ಕೂಡ ತಗೊಳ್ಬೇಕು, ಫ್ರೂಟ್ಸನ್ನು ತಿನ್ನಬೇಕು, ಹೆಲ್ದಿ ಫುಡ್ಡನ್ನು ತಿನ್ನಬೇಕು, ಗಟ್ಟಿಯಾಗಿ ನೀರು ಕುಡಿಬೇಕು. ಇಷ್ಟನ್ನು ಮಾಡಿದರೆ ನಿಮಗೆ ಬ್ರೆಸ್ಟ್ ಮಿಲ್ಕ್ ಹೆಚ್ಚಾಗೇ ಆಗ್ತದೆ. ಹೆಚ್ಚಾಗಿ ಇಳಿದು ಹೋಗಬೇಕಂತ ಇಲ್ಲ, ಬಟ್ ನಿಮ್ಮ ಮಗುವಿಗೆ ಸಾಕಾದರೆ ಸಾಕು. ಮಗು ಡೇ ಟೈಮ್ನಲ್ಲಿ 6 to 8 ಪಿ ಮಾಡ್ತಾ ಇದೆ ಆದರೆ 8 ಟೈಮ್ಸ್ ಸುಸು ಮಾಡ್ತಾ ಇದೆ ಆದರೆ ಸಾಕಾಗಿದೆ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ. ಮತ್ತು ದೊಡ್ಡವರಾಗ್ತಾ ಇರೋ ಹಾಗೆಯೇ ಗೊತ್ತಾಗ್ತದಲ್ಲ. ಮತ್ತು 3ನೇ ತಿಂಗಳು 4ನೇ ತಿಂಗಳಲ್ಲಿ ಅಥವಾ 5ನೇ ತಿಂಗಳಲ್ಲಿ ಮಕ್ಕಳು ಎದೆ ಹಾಲು ಕುಡಿಯೋದನ್ನು ಕಡಿಮೆ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಆಗ ನೋಡಲಿಕ್ಕೆಲ್ಲ ಹೆಚ್ಚಾಗಿ ಕಾಣ್ತದೆ, ಕಲರ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಸೌಂಡ್ಸ್ ಸರಿಯಾಗಿ ಕೇಳ್ತದೆ. ಮಕ್ಕಳು ಬೇರೆ ಕಡೆ ನೋಡೋದ್ರಲ್ಲಿ ಡಿಸ್ಟ್ರಾಕ್ಟೆಡ್ ಫೀಡಿಂಗ್ ಜಾಸ್ತಿ ಆಗ್ತದೆ. ಹಾಗಾಗಿ ಅವರು ಹಾಲನ್ನು ಹೆಚ್ಚಾಗಿ ಕುಡಿಯೋದಿಲ್ಲ, ಆಗಾಗ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಕುಡಿಯೋದಿಲ್ಲ. ಸೊ ಅದೆಲ್ಲದೂ ಕೂಡ ನಾರ್ಮಲ್. ಮತ್ತು ಕೆಲವರಿಗೆ ಈ ಒಂದು ಮಗು ಮೋಷನ್ ಪಾಸ್ ಮಾಡೋದ್ರ ಬಗ್ಗೆ ಗ್ರೀನ್ ಆಗಿರ್ತದೆ ಯಾಕೆ ಅಂತ ಹೇಳಿ ಇದೆ. ಸೊ ಮಕ್ಕಳು ಅದು ಕೂಡ ನಾರ್ಮಲ್ಲೇ ಗ್ರೀನ್ ಮೋಷನ್ ಪಾಸ್ ಮಾಡ್ತಾರೆ ಈ ಸಾಲಿಡ್ ಫುಡ್ ಎಲ್ಲ ಸ್ಟಾರ್ಟ್ ಮಾಡುವಾಗ, ಅದು ಕೂಡ ನಾರ್ಮಲ್ ಆಯಿತಾ, ಅದರಲ್ಲಿ ಏನು ಹೆದರಬೇಕಂತ ಇಲ್ಲ. ಚಿಕನನ್ನು ನಾನೀಗ ವಾಶ್ ಮಾಡಿ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಉಪ್ಪು ಅರಿಶಿಣ ಮೊಸರೆಲ್ಲ ಹಾಕಿ. ಮತ್ತು ಇಲ್ಲಿ ಹೆಚ್ಚು ಜನ ಇರೋದ್ರಿಂದ ಈ ಒಂದು ಚೊಂಬಲ್ಲಿ 1 ಚೊಂಬು ನೀರು ತಗೊಂಡ್ರೆ 5 ಲೋಟ. ಸೊ ಆ ರೀತಿಯ 2 ಚೊಂಬು ನೀರು ಮತ್ತು ಸ್ವಲ್ಪ ಎಕ್ಸ್ಟ್ರಾ ನಾನು ಇಡ್ತಾ ಇದ್ದೇನೆ, ಒಂದು 12ರಿಂದ 13 ಲೋಟದಷ್ಟು ನೀರನ್ನು ಚಾಗೆ ಅಂತ ಹೇಳಿ ತೆಗೆದಿಡ್ತಾ ಇದ್ದೇನೆ. ಬಟ್ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ಸೌಂಡಿಗೆ ಮಗು ಇದ್ರೆ ಕೇಳೋದಿಲ್ಲ ಅಂತ ಹೇಳಿ ನಾನೊಮ್ಮೆ ಚೆಕ್ ಮಾಡು ಅಂತ ಬಂದಿದ್ದೆ. ಮಗು ಮಲಗಿದ್ದಾನೆ. ಇನ್ನಿದು ಬಿಸಿ ನೀರೇ, ಹಿಂದೆ ಒಲೆಯಲ್ಲಿಟ್ಟಂಥ ಬಿಸಿ ನೀರನ್ನು ತಂದಿಟ್ಟಿರೋದ್ರಿಂದ ಚಹಾ ಬೇಗನೆ ರೆಡಿ ಆಗ್ತದೆ, ಗ್ಯಾಸ್ ಕೂಡ ಉಳಿತದೆ ಅಲ್ವಾ. ಸೊ ನಾನಿಲ್ಲಿ ಸಕ್ಕರೆ, ಟೀ ಪೌಡರ್ ಎಲ್ಲ ಹಾಕಿ ಇಡ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನನಗೆ ಒಂದು ಕೇಕ್ ಸ್ಪಂಜ್ ಕೂಡ ಇಡಲಿಕ್ಕಿದೆ, ಅದಕ್ಕೆ ಬೇಕಾದಂತಹ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳಿ ನಾನು ಕೇಕ್ ರೂಮಿಗೆ ಬಂದಿದ್ದೇನೆ. ಹೀಗೇ ಒಂದು ಗಳಿಗೆ ಪುರ್ಸೋತಿರೋದಿಲ್ಲ ನಿಜ ಹೇಳಬೇಕಂತ ಹೇಳಿದರೆ. ಈಗ ಇತ್ತೀಚೆಗಂತೂ ಈ ಅಡಿಕೆ ಸುಲಿಲಿಕ್ಕೆಲ್ಲ ಬಂದ ನಂತರ ಅಂತೂ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದೇವೆ. ಇಲ್ಲಿ ಅಣ್ಣ ಮತ್ತು ಅತ್ತಿಗೆ ಬಂದಿದ್ದಾರೆ, ಅವರು ಬರುವಾಗ ಶಾವಿಗೆಯನ್ನು ತಗೊಂಡು ಬಂದಿದ್ದರು ಹೋಟೆಲಿಂದ. ಸೊ ಅದನ್ನು ಹೀಗೆ ಪುಡಿ ಮಾಡಿ ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಮಾಡ್ತಾರಲ್ಲ, ಸೊ ಅದಕ್ಕೆ ಎಂತ ಹೇಳ್ತಾರೆ ಹೆಸರು ಗೊತ್ತಿಲ್ಲ ನನಗೆ. ಅದನ್ನು ಮಾಡಿ ಇವಾಗ ಅತ್ತೆ ಅದನ್ನು ರೆಡಿ ಮಾಡಿದ್ದಾರೆ. ನಾನಿಲ್ಲಿ ಟೀಯನ್ನು ಕೂಡ ಅಳತೆ ಮಾಡಿ ಹಾಕ್ತಾ ಇದ್ದೇನೆ. 2 ಕಡೆ 2 ಅಲ್ಲ 3 ಕಡೆ ಡಿವೈಡ್ ಮಾಡಿ ಕೊಡಲಿಕ್ಕಿದೆ, ಹಾಗಾಗಿ ಎಷ್ಟು ಬೇಕಷ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದೇ ನೋಡಿ ಮಾಡಿರುವಂಥದ್ದು, ಒಗ್ಗರಣೆ ಕೊಟ್ಟು ಸಕ್ಕರೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಸೊ ಅದನ್ನು ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ.
ಅಷ್ಟಾಗುವಾಗ ಮಗು ಕೂಡ ಇಲ್ಲಿ ಎದ್ದಿದ್ದಾನೆ. ಎಷ್ಟೊಂದು ವೈಬ್ರೆಂಟ್ ಸ್ಮೈಲ್ ನೋಡಿ, ಇಲ್ಲಿ ಖುಷಿ ಆಗ್ತದೆ ಇವನನ್ನು ನೋಡುವಾಗ. ನಾನು ಯಾವಾಗಲೂ ಹೇಳುವ ಹಾಗೆಯೇ ಹ್ಯಾಪಿ ಬೇಬಿ. ತುಂಬಾ ಖುಷಿ ನನಗೆ ನಾನು ನೋಡಿದರೆ. ಯಾಕೆಂದರೆ ನಮ್ಮ ಸಿಯೋನ್ ಅಂತೂ ಇಡೀ ದಿನ ಕೂಗ್ತಾ ಇದ್ದ, ಇವನು ಹಾಗೆ ಅಲ್ಲ. ಸಿಯೋನ್ ಮತ್ತು ಮಗು ಇಬ್ಬರು ಹೊರಗೆ ಆಟ ಆಡ್ತಾ ಇದ್ದಾರೆ. ನಾನಿಲ್ಲಿ ರೂಮಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ನ ಕೊಡ್ತಾ ಇದ್ದೇನೆ, ಹಾಗಾಗಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇಲ್ಲಿ ಅಣ್ಣನ ಮಗ ಕೂಡ ಇದ್ದ, ಅವ್ನು ಸ್ವಲ್ಪ ಎಂಟರ್ಟೈನ್ ಮಾಡ್ತಾ ಇದ್ದ ಮಗುವಿಗೆ. ನಾನು ಆಗ ರಾಗಿ ಮಾಡಿಟ್ಟಿದ್ದೆಲ್ಲ ಬೆಳಿಗ್ಗೆ, ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಈಗ ನಾನು ಬಾಟಲಲ್ಲಿ ಕೊಡುವಂಥದ್ದು. ಈ ಫೀಡಿಂಗ್ ಬಾಟಲಿಗೆ ಒಂದು ಸ್ಪೂನ್ ಸಿಗ್ತದಲ್ಲ, ಇದು ತುಂಬಾ ಒಳ್ಳೆಯದು. ಸಿಯೋನ್ ಟೈಮಲ್ಲಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಸಿಯೋನ್ ಈ ರೀತಿಯಲ್ಲಿ ತಿಂತಾ ಇರಲಿಲ್ಲ. ಇವನಾದರೆ ತಿಂತಾನೆ. ಈ ಒಂದು ಬಾಟಲಲ್ಲಿ ಹಾಕಿ ತಗೊಂಡೋದ್ರೆ ಎಲ್ಲಿಯಾದರೂ ನಾವು ಟ್ರಾವೆಲ್ ಮಾಡುವಾಗ ಸಹ ಕೊಡ್ಬೋದು. ಈಗ ತಿಂದೆಲ್ಲ ಆಯಿತು, ಸ್ವಲ್ಪ ಎಲ್ಲ ಮುಖನ ಒರೆಸಿ ಕ್ಲೀನ್ ಮಾಡಿ ತಂದಿದ್ದೇನೆ, ಇಲ್ಲಾಂದರೆ ಮುಖ ನೋಡುವ ಹಾಗೆ ಇರೋದಿಲ್ಲ. ಇನ್ನು ಈಗ ಸ್ನಾನ ಮಾಡಿಸಲಿಕ್ಕೆ, ಒಮ್ಮೆ ತಿನ್ನಲಿಕ್ಕೆ ಕೊಟ್ಟರೆ ಒಮ್ಮೆ ಸ್ನಾನ ಮಾಡಿಸಬೇಕು. ಆ ರೀತಿಯಲ್ಲಿ ಕಿವಿಗೆ, ತಲೆಗೆ ಎಲ್ಲ ಕಡೆ ರಾಗಿಯನ್ನು ಹಚ್ಚಿಬಿಟ್ಟಿರ್ತಾನೆ. ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡಾಗ ಅದು ಬೇಗ ಗಟ್ಟಿ ಸಹ ಆಗ್ತದೆ. ನಾನು ಮಗು ಚಿಕ್ಕದಿರುವಾಗಿಂದನೂ ಈ ಒಂದು ಬಾತ್ ಟಬ್ ಏನಿದೆ ನೋಡಿ, ಅಲ್ಲಿದೆ ಅಲ್ಲ ಬ್ಲೂ ಕಲರ್, ಸೊ ಅದರಲ್ಲೇ ಸ್ನಾನ ಮಾಡಿಸುವಂಥದ್ದು ನನಗೆ ತುಂಬಾ ಈಸಿ ಆಗ್ತದೆ. ಮೊದಲು ನಾನು ಕೆಳಗಿಟ್ಟು ಸ್ನಾನ ಮಾಡಿಸ್ತಾ ಇದ್ದೆ. ಈಗ ನಾನು ಇಲ್ಲಿ ಅಣ್ಣನ ಹತ್ರ ಹೇಳಿ ಒಂದು ವುಡನ್ ಪ್ಲ್ಯಾಂಕನ್ನು ತರಿಸಿ ಪ್ಲ್ಯಾಂಕನ್ನು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಾನಿಲ್ಲಿ ಆ ವುಡನ್ ಪ್ಲ್ಯಾಂಕ್ ಇದೆಯಲ್ಲ, ಬಟ್ಟೆಯನ್ನು ಬಿಚ್ಚಿ ಇಟ್ಟಿದ್ದೇನಲ್ಲ, ಅಲ್ಲಿ ದೊಡ್ಡ ಒಂದು ಟ್ಯಾಂಕ್ ರೀತಿಯಲ್ಲಿರುವಂಥದ್ದು. ಸೊ ಅದರೊಳಗೆ ಎಲ್ಲಿಯಾದರೂ ಜಾರಿ ಬಿದ್ದರೆ ಅಂತ ಹೇಳಿ ವುಡನ್ ಪ್ಲ್ಯಾಂಕನ್ನು ಇಟ್ಟು ಈ ರೀತಿಯಲ್ಲಿ ಮೇಲೆ ಇಟ್ಟು ಸ್ನಾನ ಮಾಡಿಸುವಂಥದ್ದು. ಯಾಕೆಂದರೆ ಬಗ್ಗೆ ನನಗೆ ದಿನದಲ್ಲಿ 3 ಸಲ ತಿನ್ನಿಸುವಾಗ 3 ಸಲ ಸ್ನಾನ ಮಾಡಿಸಬೇಕಾಗಿ ಬರ್ತದೆ ಕೆಲವೊಮ್ಮೆ, ಆಗ ಕಷ್ಟ ಆಗ್ತದೆ ಅಂತ ಹೇಳಿ ಆ ರೀತಿ ಮಾಡ್ಕೊಂಡಿದ್ದೇನೆ. ಈಗ ಸ್ವಲ್ಪ ಈಸಿ ಆಗ್ತದೆ. 3 ಸಲ ಸ್ನಾನ ಮಾಡಿಸಿದರೆ ನಾನು ತುಂಬ ಬಿಸಿ ನೀರು ಹಾಕೋದಿಲ್ಲ, ಲೈಟ್ ಬಿಸಿ ಇರುವಂತಹ ನೀರು. ಸೋಪ್ ಅಂತೂ ಹಾಕೋದೇ ಇಲ್ಲ ನಾನು, 1 ಟೈಮ್ ಹಾಕುವಂಥದ್ದು ಡೈಲಿ. ಒಂದ ಸಂಜೆ ಸ್ನಾನ ಮಾಡಿಸುವಾಗ ಅಥವಾ ಮಧ್ಯದಲ್ಲಿ ಯಾವಾಗಾದರೂ ತುಂಬ ಗಲೀಜಾದರೆ ಆಗ, ಇಲ್ಲಾಂದರೆ ಮಕ್ಕಳ ಸ್ಕಿನ್ ಡ್ರೈ ಆಗಿ ಹೋಗ್ತದೆ. ಹೆಚ್ಚು ಬಿಸಿ ನೀರು ಹಾಕಿದರೂ ಕೂಡ ಮಕ್ಕಳ ಸ್ಕಿನ್ ಡ್ರೈ ಆಗಿ ಹೋಗ್ತದೆ. ಕೆಲವರಂತೂ ನನಗೆ ಇಲ್ಲಿ ಮಗುವಿಗೆ ಸ್ನಾನ ಮಾಡಿಸಲಿಕ್ಕೆ ಒಬ್ಬರು ಬಂದಿದ್ರಲ್ವ ಲೇಡಿ, ಅವರು ಇಷ್ಟೇ ಬಿಸಿ ಹಾಕುದಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ನಾನು ಗುರುಬೆಚ್ಚ ಮಾತ್ರ ಹಾಕುವಂಥದ್ದು ಮಗುವಿಗೆ, ಬಟ್ ಅವರು ಎಷ್ಟು ಬಿಸಿ ನೀರಂದರೆ ಅಷ್ಟು ಬಿಸಿ ನಾನು ಸ್ನಾನ ಮಾಡೋದಿಲ್ಲ, ಇಷ್ಟು ಬಿಸಿ ಹಾಕಬೇಕು ಮಕ್ಕಳಿಗೆ ಅಂತ ಹೇಳಿ. ಅಷ್ಟೊಂದು ಸೆನ್ಸಿಟಿವ್ ಸ್ಕಿನ್ ಇರೋ ಮಕ್ಕಳಿಗೆ ಆ ರೀತಿಯಲ್ಲಿ ಹಾಕಿದರೆ ಅವರ ಸ್ಕಿನ್ನಲ್ಲಿರುವಂತಹ ಎಸೆನ್ಷಿಯಲ್ ಆಯಿಲ್ಸ್ ಏನೆಲ್ಲ ಇರ್ತದೆ ಅವರ ಸ್ಕಿನ್ನಿಗೆ ಬೇಕಾಗುವಂಥದ್ದು ಅದೆಲ್ಲ ಡ್ರೈ ಆಗಿ ಹೋಗ್ತದೆ. ಸೊ ಹೆಚ್ಚು ಬಿಸಿ ನೀರಲ್ಲಿ ಸ್ನಾನ ಮಾಡಿಸಲಿಕ್ಕೆ ಬಿಡಬೇಡಿ ತಾಯಂದರೆ ಯಾರೆಲ್ಲ ಇದ್ದೀರಾ ಅವರು. ವಾರ್ಮ್ ವಾಟರ್ ಇದ್ದರೆ ಸಾಕು, ಸ್ವಲ್ಪ ಬಿಸಿ ಇದ್ದರೆ ಸಾಕು, ಹೆಚ್ಚು ಬೇಡ ಬಿಸಿ. ಇಲ್ಲಿ ನೋಡಿ, ಮಗು ಮೊಬೈಲನ್ನು ನೋಡಿದರೆ ಸಾಕು ಫಸ್ಟ್ ತಗೊಂಡೋಗಿ ಬಾಯಿಗೆ ಹಾಕುವಂಥದ್ದು, ಎಂತ ಸಿಕ್ಕಿದ್ರೆ ಸಹ ಬಾಯಿಗೆ ಹಾಕೋದು. ಈಗ ನಾನು ಅವನಿಗೆ ಕ್ಲಾತ್ ಡೈಪರನ್ನು ಹಾಕಿ ಕೊಟ್ಟಿದ್ದೇನೆ, ಮೈಲೋದು. ಇದು ಸ್ವಲ್ಪ ಹೊತ್ತಿಗೆ ಮಾತ್ರ ಬರುವಂಥದ್ದು, ಬಟ್ ನಾನು ಅವನಿಗೆ ಎಷ್ಟಾಗ್ತದೆ ಅಷ್ಟು ಕ್ಲಾತ್ ಡೈಪರ್ಸನ್ನೇ ಹಾಕುವಂಥದ್ದು. ಬಟ್ ಮಳೆ ಜಾಸ್ತಿ ಇರುವಾಗ ಇದು ಒಣಗೋದೇ ಇಲ್ಲ. ಯಾವ ರೀತಿ ಸರ್ಕಸ್ ಮಾಡಿದರೆ ಸಹ ಇದು ಒಣಗ್ತಾ ಇಲ್ಲ, ಫ್ಯಾನಿಗೆ ಹಾಕಿದರೆ ಸಹ ಒಣಗೋದಿಲ್ಲ. ಸರಿಯಾಗಿ ಒಣಗದೆ ಹಾಕಲೂಬಾರ್ದು. ಸೊ ನಾನು ಒಣಗಿದರೆ ಮಾತ್ರ ಹಾಕ್ತೇನೆ, ಇಲ್ಲಾಂದರೆ ಡೈಪರ್ಸನ್ನೇ ಹಾಕಿಕೊಡ್ತೇನೆ. ಡಿಸ್ಪೋಸಿಬಲ್ ಡೈಪರ್ಸ್ ಬರ್ತದಲ್ಲ ಅದನ್ನೇ. ಇವನೀಗ ಎದ್ದು ನಿಲ್ತಾ ಇದ್ದಾನೆ. ನನ್ನ ಈ ಒಂದು ಮಗು ನಾನು ಹೇಳ್ತೇನಲ್ಲ ಯಾವಾಗಲೂ, ಇವನ ಕೆಲಸಗಳೆಲ್ಲ ಮೈಲ್ ಸ್ಟೋನ್ಸ್ ಎಲ್ಲ ಬೇಗ ಬೇಗ ಅಚೀವ್ ಮಾಡುವಂಥದ್ದು. ಇವನೀಗ 7 ತಿಂಗಳು ಸ್ಟಾರ್ಟ್ ಆಗಿ ಒಂದು 10 ದಿನದಲ್ಲಿ ಅವನು ಹೀಗೆ ಸೋಫಾ ಹಿಡಿದು ನಿಲ್ಲುವಂಥದ್ದು, ಚೇರ್ ಹಿಡಿದು ನಿಲ್ಲುವಂಥದ್ದು, ಹಾಗೆ ಈಗ ಎಲ್ಲ ಕಡೆ ಹಿಡಿದು ನಿಂತ್ಕೊಳ್ತಾನೆ. ಈಗ ಎದ್ರು ಸಹ ಬೇಗ ಕೂಗುದಿಲ್ಲ. ಇಲ್ಲಿ ವಿಂಡೋ ಓಪನ್ ಇದ್ದರೆ ವಿಂಡೋದಿಂದ ಹೊರಗೆ ನೋಡ್ತಾ ಇಲ್ಲಿ ನಿಂತ್ಕೊಳ್ತಾನೆ. ಬಟ್ ಹಿಂದಕ್ಕೆ ಬೀಳ್ತಾನೆ, ಕೆಲವೊಮ್ಮೆ ಸೈಡಿಗೆ ಬೀಳ್ತಾನೆ, ಹಾಗೆಲ್ಲ ತಾಗ್ತದೆ. ಹಾಗಾಗಿ ನಾವು ನೋಡ್ತಾನೆ ಇರ್ತೇನೆ ಬಂದು ಇವನೆಲ್ಲ ಎದ್ದು ನಿಂತಿದ್ದಾನೆ ಅಂತ ಹೇಳಿ. ಈಗ ಸೋಫಾ ಎಲ್ಲ ಹಿಡಿದು ಸಹ ನಿಂತ್ಕೊಳ್ತಾನೆ. ಚಿಕನ್ ಕರಿ ಈಗ ರೆಡಿಯಾಗಿದೆ, ಅಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನಿಲ್ಲಿ ಮಗುವಿಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸ್ವಲ್ಪ ಮಸೂರ್ ದಾಲ್, 1 ತುಂಡು ಪಂಪ್ಕಿನ್ ಮತ್ತು 1 ತುಂಡು ಕ್ಯಾರೆಟ್, ಏನೆಲ್ಲ ನನ್ನ ಹತ್ರ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಅದನ್ನೇ ಹಾಕುವಂಥದ್ದು. ಕೆಲವೊಮ್ಮೆ ಬೀನ್ಸ್, ನಾನು ಗಿಡ ನೆಟ್ಟಿದ್ದೆಲ್ಲ ಬೀನ್ಸ್ ಇದೆ, ಅದರಲ್ಲಿ ಕೆಲವೊಂದು ಬೀನ್ಸ್ ಆಗ್ತಾ ಇದೆ. ಸೊ ಆ ಒಂದು ಬೀನ್ಸನ್ನು ಕೂಡ ಹಾಕಿ ಕೊಡ್ತೇನೆ. ಬೀನ್ಸ್ ತುಂಬಾ ಒಳ್ಳೆಯದು ಮೋಷನ್ ಎಲ್ಲ ಪಾಸ್ ಮಾಡಲಿಕ್ಕೆ, ಮಕ್ಕಳಿಗೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಈಸಿ ಆಗ್ತದೆ. ಇಲ್ಲಿ ನಾನು ಪಂಪ್ಕಿನ್ ಮತ್ತು ಕ್ಯಾರೆಟನ್ನು ಹಾಕಿ 10 ನಿಮಿಷ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಸ್ಟೀಮ್ ಮಾಡಿದರೆ ಒಳ್ಳೆಯದು, ಬಟ್ ನನ್ನ ಹತ್ರ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಬಿಸಿ ಮಾಡಿ ಹೇಗೆ ಅಂದರೆ ಕುದಿಸ್ತಾ ಇದ್ದೇನೆ. ಅದೇ ನೀರನ್ನು ಕೂಡ ನಾನು ಹಾಕಿ ಗ್ರೈಂಡ್ ಮಾಡುವಂಥದ್ದು. ಹಾಗಾಗಿ ಈ ಒಂದು ಅದರ ಎಸೆನ್ಷಿಯಲ್ಸ್ ಏನಿದೆ ಅದೆಲ್ಲ ವೇಸ್ಟ್ ಆಗೋದಿಲ್ಲ. ಈಗ ಮಧ್ಯಾಹ್ನ ನಂತರದ ಕ್ಲಿಪ್ಪಿಂಗ್ ಇದು. ಮಗು ಮಲಗಿದ್ದಾನೆ. ಆ ಟೈಮ್ನಲ್ಲಿ ನಾನಿಲ್ಲಿ ಮನೆಯನ್ನೆಲ್ಲ ಸ್ವಲ್ಪ ಗುಡಿಸಿ ಈಗ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ, ಒರೆಸಿ ಎಲ್ಲ ತಗೊಳ್ತೇನೆ. ಯಾಕಂದರೆ ಸಂಜೆ ಸಿಯೋನ್ ಬಂದ ನಂತರ ನನಗೆ ಒಂದು ಗಳಿಗೆ ಕೂತ್ಕೊಳ್ಳಿಕ್ಕೆ ಪುರ್ಸೋದು ಸಿಗೋದಿಲ್ಲ. ಹಾಗಾಗಿ ನಾನು ಈಗನೇ ಎಲ್ಲ ಕೆಲಸ ಮಾಡಿಕೊಳ್ಳುವಂಥದ್ದು. ಈಗ ಹೊರಗೆ ಒಳಗೆ ಅಂತ ಹೇಳಿ ಊಟ ತಗೊಂಡು ಹೋಗಲಿಕ್ಕೆ ಮತ್ತು ಆಚೆ ಈಚೆ ಅಂತ ಹೇಳಿ ಮ್ಯಾಟ್ ಎಷ್ಟು ಗಲೀಜಾಗ್ತದೆ ಅಂತ ಹೇಳಿದರೆ 2-3 ದಿನದಲ್ಲಿ ಒಂದು ಸಲ ವಾಶ್ ಮಾಡಬೇಕು. ವಾಶ್ ಮಾಡಿದರೆ ಸಹ ಈಗ ಒಣಗಲಿಕ್ಕೇ ಕೇಳೋದಿಲ್ಲ.
ಸೊ ಈಗ ನೆಕ್ಸ್ಟ್ ರೌಂಡು ವಾಷಿಂಗಿಗೆ ಬಂದಿದ್ದೇನೆ ನಾನು. ಮಧ್ಯಾಹ್ನದ್ದು ಬೆಳಿಗ್ಗೆ ತೆಗೆದಂತಹ ಬಟ್ಟೆ ಎಲ್ಲದನ್ನು ಕೂಡ ಈಗ ಒಟ್ಟಿಗೆ ವಾಶ್ ಮಾಡ್ತೇನೆ. ಎಷ್ಟು ಬಟ್ಟೆ ಅಂತ ಇಲ್ಲ, ಹಸ್ಬೆಂಡ್ ಅಂತೂ ನೆನ್ನೆದು ಬಟ್ಟೆಯನ್ನು ತಂದು ವಾಷಿಂಗ್ ಮೆಷಿನ್ ಮೇಲೆ ಇಟ್ಟಿದ್ರು. ಬೆಳಿಗ್ಗೆ ಅವರು ವಾಷಿಂಗಿಗೆ ಅಂತ ಹೇಳಿ ಹಾಕೇ ಇರಲಿಲ್ಲ. ನನಗೆ ಹಸ್ಬೆಂಡಿದು ಬಟ್ಟೆ ವಾಶ್ ಮಾಡಲಿಕ್ಕೆ ಯಾವಾಗ ಕೋಪ ಬರೋದು ಅಂತ ಹೇಳಿದರೆ, ಈ ಕೈ ಫೋಲ್ಡ್ ಮಾಡಿರ್ತಾರಲ್ಲ ಮೇಲೆವರೆಗೆ, ಫುಲ್ ಆಮಿದು ಶರ್ಟನ್ನು ಹಾಫಿಗೆ ಫೋಲ್ಡ್ ಮಾಡಿ ಆ ಫೋಲ್ಡನ್ನು ಬಿಚ್ಚದೆ ಹಾಗೇ ತೆಗೆದಿಟ್ಟರೆ ನನಗೆ ತುಂಬ ಕೋಪ ಬರುವಂಥ. ನಾನು ಯಾವಾಗಲೂ ಅವ್ರ ಹತ್ರ ಹೇಳ್ತೇನೆ, ಅವ್ರು ಯಾವಾಗಲೂ ತೆಗೆದಿಡ್ತಾರೆ, ಬಟ್ ಕೆಲವೊಮ್ಮೆ ಮರ್ತು ಹೋಗ್ತದೆ. ಆಗ ನನಗೆ ಎಷ್ಟು ಕೋಪ ಬರೋದಂತ ಇಲ್ಲ, ಯಾಕಂದರೆ ಅದನ್ನು ಬಿಚ್ಚಿ ಒಮ್ಮೆ ನೀರಿಗೆ ಹಾಕಿದ್ರಂತ ಅದನ್ನು ಬಿಚ್ಚಿ ತೊಳೆಯೋದಂದರೆ ನನಗೆ ತುಂಬ ಹಿಂಸೆ ಆಗುವಂಥದ್ದು. ನಿಮಗೆ ಯಾರಿಗಾದರೂ ಆ ರೀತಿ ಫೀಲ್ ಆಗ್ತದೆ ಆದರೆ ಕಾಮೆಂಟ್ ಮಾಡಿ. ಬಟ್ಟೆ ಉಲ್ಟಾ ಮಾಡದೆ ಹಾಕಿದ್ರಲ್ಲ ನನಗೆ ತುಂಬ ಸಿಟ್ಟು ಬರುವಂಥದ್ದು. ಬಟ್ ನಾನೇನು ಜೋರು ಮಾಡೋದಿಲ್ಲ, ಅಂದರೆ ಮನಸ್ಸಲ್ಲೇ ಜೋರು ಮಾಡ್ಕೊಳ್ಳುವಂಥದ್ದು ಅಷ್ಟೇ, ಡೈರೆಕ್ಟ್ ಜೋರು ಮಾಡೋದಿಲ್ಲ. ಸೊ ಇಲ್ಲಿ ಕಪ್ ಕೇಕ್ಸ್ ಇತ್ತು, ನನಗೆ ಕಪ್ ಕೇಕ್ಸ್ ಮತ್ತು ಕೇಕ್ ಇತ್ತು, ಅದನ್ನು ಇಟ್ಟು ಆ ಟೈಮ್ನಲ್ಲಿ ಸಿಯೋನ್ ಕೂಡ ಬಂದಿದ್ದಾನೆ. ಇದರೊಳಗೆ ನಾನು ಮನೆಯೆಲ್ಲ ಒರೆಸಿ ಬಟ್ಟೆ ತೊಳೆದು ಸ್ನಾನ ಮಾಡಿ ಬಂದಿದ್ದೇನೆ. ಸೊ ಇಲ್ಲಿ ನಾನು ಸಿಯೋನನ್ನು ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದೇನೆ. ಈಗ ಅಂಗಳೆಲ್ಲ ತುಂಬ ಜಾರೋದ್ರಿಂದ ತುಂಬ ಹೆದರಿಕೆ ನನಗೆ, ಮಕ್ಕಳನ್ನು ನಡೆಸಿ ಕರ್ಕೊಂಡು ಹೋಗಲಿಕ್ಕೆ ತುಂಬ ಜಾರ್ತದೆ ಎಲ್ಲ ಕಡೆ. ಟಿಫಿನ್ ನೋಡಿ ಈ ರೀತಿಯಲ್ಲಿ ಫಿನಿಷ್ ಮಾಡಿ ತಂದಿದ್ದಾನೆ. ಚಿಕನ್ ಕೊಟ್ಟಿದ್ದೆ ಅಲ್ವಾ, ಸೊ ಗಂಜಿ ಚಿಕನ್ ಎಲ್ಲದೂ ಕೂಡ ಫಿನಿಷ್ ಮಾಡಿ ತಂದಿದ್ದಾನೆ. ಈಗ ಸಂಜೆಗೆ 6 ಗಂಟೆ ಆಗ್ತಾಯಿದೆ ನೋಡಿ. ಈಗ ನಾನು ಮಗುವಿಗೆ ಮಧ್ಯಾಹ್ನ ಇಟ್ಟಂತಹ ತರಕಾರಿಯ ಒಂದು ಪ್ಯೂರಿ ಏನಿದೆ ಅದನ್ನು ಕೊಡ್ತಾ ಇದ್ದೇನೆ. ಏಕೆಂದರೆ ಕೆಲವೊಮ್ಮೆ ಲಾಂಗ್ ಸ್ಟ್ರೆಚ್ಚಲ್ಲಿ ಮಲಗ್ತಾನೆ ಅವನು. ಹಗಲಲ್ಲಿ ಒಮ್ಮೆ ಯಾವಾಗಾದರೂ ಸ್ವಲ್ಪ ಲಾಂಗ್ ಸ್ಟ್ರೆಚ್ಚಲ್ಲಿ ಮಲಗ್ತಾನೆ 2 ಗಂಟೆ ಎಲ್ಲ. ಹಾಗೆ ಮಲಗಿದಾಗ ಈ ರೀತಿಯಲ್ಲಿ ಫುಡ್ ಕೊಡ್ತೇನೆ. ಈ ರೀತಿಯ ಒಂದು ಬಾಟಲ್, ಇದಕ್ಕೆ ಹೆಚ್ಚಿಲ್ಲ, ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರುವಂಥದ್ದು. ನಾರ್ಮಲ್ ಫೀಡಿಂಗ್ ಬಾಟಲ್ ಜೊತೆಗೆ ಈ ರೀತಿ ಅಟ್ಯಾಚ್ಮೆಂಟ್ ಬರುವಂಥದ್ದು. ಸೊ ಅದನ್ನು ನೀವು ಕೂಡ ತರಿಸ್ಕೊಳ್ಳಿ, ನಿಮಗೆ ಕೂಡ ಈಸಿ ಆಗ್ತದೆ. ಎಲ್ಲಿಯಾದರೂ ಟ್ರಾವೆಲ್ ಮಾಡುವಾಗ ಸಹ ನೀವು ಬಾಟ್ಲಲ್ಲಿ ಗಂಜಿ ಏನಾದರೂ ಹಾಕಿ ತಗೊಂಡು ಹೋದರೆ ಕೊಡಲಿಕ್ಕೆ ಈಸಿ ಆಗ್ತದೆ. ಸಂಜೆ ಟೈಮ್ನಲ್ಲಿ ನಾನಿಲ್ಲಿ ಸಿಯೋನ್ಗೆ ಹೋಮ್ವರ್ಕನ್ನು ಮಾಡಿಸ್ತಾ ಇದ್ದೇನೆ. ಅವನಿಗೆ ಹೋಮ್ವರ್ಕ್ ಅನ್ನುವಾಗ ಕೂಗಲಿಕ್ಕೆ ಬರುವಂಥದ್ದು, ಬರೆಯೋದು ಇಷ್ಟನೇ ಇಲ್ಲ ನೋಡಿ. ಅವನೊಬ್ಬ ಕಂಪಾಸ್ ಬಾಕ್ಸನ್ನು ಕೂತ್ಕೊಂಡಿದ್ದಾನೆ. ಈಗ ಸ್ಕೂಲಲ್ಲಿ ಮೈಸೆಲ್ಫ್ ಬಗ್ಗೆ ಹೇಳಲಿಕ್ಕೆ ಅಂತ ಹೇಳಿ ಕಲಿಸ್ಲಿಕ್ಕೆ ಹೇಳಿದ್ದಾರೆ. ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ, ಇದು ಫಸ್ಟ್ ಡೇ. ಸ್ವಲ್ಪನೇ ಹೇಳಿಕೊಡ್ತಾ ಇದ್ದೇನೆ. ತುಂಬ ಈಸಿಲಿ ಕ್ಯಾಚ್ ಮಾಡ್ತಾನೆ ಅವನು, ಆದರೆ ಅವನಿಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಅವನು ಡಿಸ್ಟ್ರಾಕ್ಟೆಡ್ ಆಗಿರುವಾಗ ಅವನ ಹತ್ರ ಮಾತಾಡಿಸಿದ್ರೆ ಎಲ್ಲಿಗೂ ಹೋಗ್ತಾನೆ. ಅವನ ಹೆಸರಿಗೆ ಅವನ ಅಪ್ಪನ ಹೆಸರು ಹೇಳ್ತಾನೆ, ಅಪ್ಪನ ಹೆಸರಿಗೆ ಅವನ ಹೆಸರು ಹೇಳಿಬಿಡ್ತಾನೆ. ಸೊ ಇಲ್ಲಾಂದರೆ ಅವನು ಕರೆಕ್ಟಾಗಿ ಹೇಳ್ತಾನೆ. It is in I live in Punjalkatte. Father's name. My father's name is. Call your father's name. He is a Kaladada. Businessman. He's a businessman. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಏನಾದರೂ ಒಂದು ಕಾಮೆಂಟನ್ನು ಹಾಕಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂಥದ್ದೇನಾದರೂ ಒಂದು ನಿಮ್ಮ ಕಂಟ್ರಿ, ನಿಮ್ಮ ಊರು, ಅದ್ರ ಬಗ್ಗೆ ಆದರೂ ಕಾಮೆಂಟನ್ನು ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ನಾನು ಇವತ್ತು ಹೇಳಿದೆ ಅಲ್ಲ ಸ್ಟೋರಿ, ಅಂಥ ಸ್ಟೋರಿ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಆದರೆ ಅದನ್ನು ಕೂಡ ಕಾಮೆಂಟ್ ಮಾಡಲಿಕ್ಕೆ ಬರೀಬೇಡಿ. ನನ್ನ ಒಂದು ಫಸ್ಟ್ ಅಡುಗೆ ಆ ರೀತಿಯಲ್ಲಿ ಆಗಿ ಹೋಯಿತು, ಬಟ್ ಪರವಾಗಿಲ್ಲ. ಈಗ ನಾನು ಸ್ವಲ್ಪ ಅಡುಗೆ ಕಲ್ತಿದ್ದೇನೆ, ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಸೊ ನನ್ನ ಹ್ಯಾಪಿ ಬೇಬಿ ಜೊತೆ ನಾನು ಈವ್ನಿಂಗ್ ಈ ರೀತಿಯಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.